evening, everyone present here, respected dignitaries on the dais and off the dais, and all the invitees. The pleasant evening, it gives me immense pleasure standing before you to present the annual report of our club. ಎಲ್ಲರಿಗೂ ಶುಭ ಸಂಜೆ. ಎಲ್ಲ ಗೌರವಾನ್ವಿತರೆ, ಇಂದು ನಮ್ಮ ಕ್ಲಬ್ 2023-24ನೇ ನಮ್ಮ ಕ್ಲಬ್ನ 23-24ನೇ ರೋಟರಿ ವರ್ಷದ ವಾರ್ಷಿಕ ವರದಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಲಿಕ್ಕೆ ಭಾಳ ಸಂತೋಷ ಪಡ್ತಾ ಇದ್ದೇನೆ. ಗೌರವಾನ್ವಿತರೆ, ರೋಟರಿ ಕ್ಲಬ್ ಪುತ್ತೂರು ಸೆಂಟ್ರಲ್ ಇದರ 2023-24ನೇ ಸಾಲಿನ ಪದಾಧಿಕಾರಿಗಳ ಪದಪ್ರದಾನ ಕಾರ್ಯಕ್ರಮ ದಿನಾಂಕ 11/7/2023 ಆಶ್ಮಿ ಕಂಫರ್ಟ್ಸ್ ಸಭಾಭವನದಲ್ಲಿ ನಡೆಯಿತು. ಈ ಪದಗ್ರಹಣ ಸಮಾರಂಭದಲ್ಲಿ PDG ರೋಟೇರಿಯನ್ ಡಾಕ್ಟರ್ RS ನಾಗಾರ್ಜುನ್ ರವರು ಪದಗ್ರಹವನ್ನು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ವೃತ್ತಿ ಸೇವೆ ವಿಭಾಗ, ಕಮ್ಯುನಿಟಿ ಸರ್ವಿಸ್ ವಿಭಾಗದಲ್ಲಿ ಮತ್ತು ಯೂತ್ ಸರ್ವಿಸ್ ವಿಭಾಗದ ವತಿಯಿಂದ ಸಮಾಜದಲ್ಲಿ ವಿವಿಧ ವಿಭಾಗಗಳಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿರುವವರಿಗೆ ಮತ್ತು ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ದಿನಾಂಕ 5/7/2023 ನಮ್ಮ ಕ್ಲಬ್ ಹಾಗೂ ರೋಟರಿ ಕ್ಲಬ್ ಪುತ್ತೂರು ಯುವ ಇನ್ನರ್ ವೀಲ್ ಕ್ಲಬ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬನ್ನೂರು ಹಾಗೂ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ಆಶ್ರಯದಲ್ಲಿ ಬನ್ನೂರು ಶಾಲಾ ಪ್ರಾಥಮಿಕ ವಠಾರದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಾಯಿತು. ಈ ಕಾರ್ಯಕ್ರಮ ನಮ್ಮ 2023-24ನೇ ಸಾಲಿನ ಪ್ರಥಮ ಕಾರ್ಯಕ್ರಮ, ಪದಪ್ರದಾನ ಕಾರ್ಯಕ್ರಮ ಪ್ರಾರಂಭದ ಮೊದಲಾಗಿ ಕೈಗೊಂಡಂಥ ಕಾರ್ಯಕ್ರಮವಾಗಿತ್ತು. ದಿನಾಂಕ 13/7/23 ನಮ್ಮ ಕ್ಲಬ್ನ ಸಕ್ರಿಯ ಸದಸ್ಯರಾದಂಥ ರೋಟೇರಿಯನ್ ರಮೇಶ್ ರೈ ಬೋಲೋಡಿ ಅವರು ಅಮೆರಿಕ ಪ್ರವಾಸ ತೆರಳುವ ಸಂದರ್ಭದಲ್ಲಿ ಅಮೆರಿಕದ ರೋಟರಿ ಕ್ಲಬ್ ಆಫ್ ಚಿಕಾಗೋ ಲೇಕ್ ವ್ಯೂ ರೋಟರಿಯೊಂದಿಗೆ ಧ್ವಜ ವಿನಿಮಯಕ್ಕಾಗಿ ನಮ್ಮ ಕ್ಲಬ್ನ ಧ್ವಜ ನೀಡಿ ಶುಭ ಹಾರೈಸಲಾಯಿತು. ದಿನಾಂಕ 23/7/2023 ನಮ್ಮ ಕ್ಲಬ್ ಪ್ರಾಯೋಜಿತ ರೋಟರಿ ಗ್ರಾಮೀಣ ದಳ, ರೋಟರಿ ಕಮ್ಯುನಿಟಿ ಕಾರ್ಪ್ಸ್ ಮತ್ತು ಸ್ಫೂರ್ತಿ ಯುವ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಬನ್ನೂರು ನೆಕ್ಕೆಲ ವೃತ್ತ ಹಾಗೂ ಶನೀಶ್ವರ ಕಟ್ಟೆ ಪರಿಸರದಲ್ಲಿ ಸ್ವಚ್ಛತಾ ಹಾಗೂ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ನಮ್ಮ ಕ್ಲಬ್ ವತಿಯಿಂದ ಪ್ರಶಾಂತಿ ಸದ್ಭಾವನಾ ಟ್ರಸ್ಟ್, ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಮನೆಗೊಂದು ಗಿಡ ಎಂಬ ಶೀರ್ಷಿಕೆಯಡಿಯಲ್ಲಿ ಕಾರ್ಯಕ್ರಮವನ್ನು ಸಿಗಂದೂರು ಮನೆ ಕೇಪುಳು ಎಂಬ ಸ್ಥಳದಲ್ಲಿ ಆಯೋಜಿಸಿ ಮನೆಗೊಂದು ಗಿಡವನ್ನು ವಿತರಿಸಲಾಯಿತು. ಪುತ್ತೂರಿನ ಎಲ್ಲ ರೋಟರಿ ಕ್ಲಬ್ಗಳ ಮತ್ತು ಮಾಜಿ ಸೈನಿಕರ ಸಂಘದ ಜೊತೆ ಸೇರಿ ಕಾರ್ಗಿಲ್ ದಿನಾಚರಣೆಯನ್ನು ಪುತ್ತೂರು KSRTC ಬಸ್ ನಿಲ್ದಾಣದ ಅಲ್ಲಿ ನಡೆಸಲಾಯಿತು. ನಮ್ಮ ಕ್ಲಬ್ನ ಮಹತ್ವದ ಕಾರ್ಯಕ್ರಮಗಳಲ್ಲಿ ಒಂದಾಗಿರುವಂತಹ ಅರಿವು ಯೋಜನೆಯ ವರ್ಷದ ಪ್ರಥಮ ಕಾರ್ಯಕ್ರಮವನ್ನು ಪೆರ್ಲಂಪಾಡಿ ಷಣ್ಮುಖದೇವ ಪ್ರೌಢಶಾಲೆಯಲ್ಲಿ ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ನಮ್ಮ ಕ್ಲಬ್ನ ವಿಷಯ ಪರಿಣಿತ ಸದಸ್ಯರಿಂದ ಸಂಪನ್ಮೂಲ ವ್ಯಕ್ತಿಗಳಾಗಿ ತರಬೇತಿಯನ್ನು ನೀಡಲಾಯಿತು. ದಿನಾಂಕ 31/7/2023 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವೀರಮಂಗಲದಲ್ಲಿ ಮಳೆ ನೀರು ಕೊಯ್ಲು ಕಾರ್ಯಕ್ರಮವನ್ನು ಯೋಜನೆಯನ್ನು ಹಸ್ತಾಂತರಿಸಲಾಯಿತು ಮತ್ತು ಶಾಲೆಯ ತರಕಾರಿ ತೋಟದ ಪ್ರಾಜೆಕ್ಟನ್ನು ಅಧಿಕೃತವಾಗಿ ಉದ್ಘಾಟಿಸಲಾಯಿತು. ದಿನಾಂಕ 5/8/2023 ಪುತ್ತೂರು ರೋಟರಿ ಕ್ಲಬ್ಗಳ ಜೊತೆ ಸೇರಿ ಈಚ್ ಒನ್ ಪ್ಲಾಂಟ್ ಒನ್ ಎಂಬ ಕಾರ್ಯಕ್ರಮದಲ್ಲಿ ದರ್ಬೆ ರಸ್ತೆಯ ಐಕಳಲ್ಲಿ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಾಯಿತು. ಅದೇ ದಿನ ನಮ್ಮ ಕ್ಲಬ್ನ ಅರಿವು ಯೋಜನೆಯ ಕಾರ್ಯಕ್ರಮದ ಅಡಿಯಲ್ಲಿ 2ನೇ ಕಾರ್ಯಕ್ರಮವಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸವನೂರಿನಲ್ಲಿ ಅರಿವು ಯೋಜನೆಯಡಿ 6 ಮಂದಿ ನಮ್ಮ ಕ್ಲಬ್ನ ಹಾಗೂ ಹೊರಗಿನ ಒಬ್ಬ ಸಂಪನ್ಮೂಲ ವ್ಯಕ್ತಿಗಳ ಜೊತೆಗೂಡಿ ಒಟ್ಟು 6 ಮಂದಿ ಸಂಪನ್ಮೂಲ ವ್ಯಕ್ತಿಗಳು 12 ಅವಧಿಗಳಲ್ಲಿ ಸುಮಾರು 400 ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ತರಬೇತಿ ನೀಡಲಾಯಿತು. ದಿನಾಂಕ 6/8/2023 ನಮ್ಮ ಕ್ಲಬ್ನ ಅಧ್ಯಕ್ಷರಾದ ರೋಟೇರಿಯನ್ ಡಾಕ್ಟರ್ ರಾಜೇಶ್ ಬೆಜ್ಜಂಗಳರವರು ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆಯ ಆಕ್ಷನ್ ಗ್ರೂಪ್ ಆಗಿರುವಂಥ ವಾಶ್ ಸ್ಯಾನಿಟೈಸೇಷನ್ ಹೈಜೀನ್ ಇದರ ರೋಟರಿ ಜಿಲ್ಲೆ 3181ರ ಪ್ರಥಮ ರಾಯಭಾರಿಯಾಗಿ ಆಯ್ಕೆಗೊಂಡಿರುವಂಥ ನಮ್ಮ ಎಲ್ಲರಿಗೂ ಸಂತೋಷದ ವಿಚಾರ. ಪ್ರಥಮವಾಗಿ ನಮ್ಮ ಜಿಲ್ಲೆಗೆ ಇಂಥ ಒಂದು ಅವಕಾಶ ಸಿಕ್ಕಿರುವಂಥ ನಾವೆಲ್ಲ ಹೆಮ್ಮೆ ಪಡಬೇಕಾಗಿರುವಂಥದ್ದು. ದಿನಾಂಕ 7/8/2023 ಪುತ್ತೂರಿನ ಮನುಷ್ಯ ಹಾಲ್ನಲ್ಲಿ AG ಅವರು ನಡೆಸಿದ ಝೋನಲ್ ರಿವ್ಯೂ ಮೀಟಿಂಗ್ನಲ್ಲಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಭಾಗವಹಿಸಿ ಕ್ಲಬ್ನ ಚಟುವಟಿಕೆಗಳ ಬಗ್ಗೆ ವಿವರಿಸಿದರು. ದಿನಾಂಕ 8/8/23 ತುಳುಕೂಟ ಪುತ್ತೂರು ಮತ್ತು ನಮ್ಮ ಕ್ಲಬ್ ಸಹಯೋಗದಿಂದ ಪಿರಾಕದ ಆಟಿದ ನೆಂಪು ಎಂಬ ಶೀರ್ಷಿಕೆ ಅಡಿಯಲ್ಲಿ ಆಟಿದ ಕಾರ್ಯಕ್ರಮವನ್ನು ನಡೆಸಿ ಕುಟುಂಬ ಸಮ್ಮೇಳನ ಕಾರ್ಯಕ್ರಮ ಮತ್ತು ಆಟಿದ ಭೋಜನ ಕೂಟ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. 15/8/23 ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಪುತ್ತೂರು KSRTC ಬಸ್ ನಿಲ್ದಾಣದಲ್ಲಿ ಚೇತನ ಆಸ್ಪತ್ರೆ ಮತ್ತು ನಮ್ಮ ಕ್ಲಬ್ನ ಸದಸ್ಯರಾಗಿರುವಂತಹ ನೋಯಲ್ ಡಿಸೋಜಾ ರವರ ಸಹಕಾರದಲ್ಲಿ ಉಚಿತ ರಕ್ತ ಪರೀಕ್ಷೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ದಿನಾಂಕ 27/8/2023 ನಮ್ಮ ಕ್ಲಬ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ತೆಂಗು ರೈತ ಉತ್ಪಾದಕ ಕಂಪನಿ, ಪುತ್ತೂರು ಸರ್ಕಾರಿ ಪ್ರಾಥಮಿಕ ಶಾಲೆ ಬನ್ನೂರು, ಸ್ಫೂರ್ತಿ ಯುವ ಸಂಸ್ಥೆ ಬನ್ನೂರು ಹಾಗೂ ರೋಟರಿ ಗ್ರಾಮೀಣ ಸೇವಾದಳ ಬನ್ನೂರು ಮತ್ತು KVG ಮೆಡಿಕಲ್ ಕಾಲೇಜು ಸುಳ್ಯ
ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಉಚಿತವಾದ ವೈದ್ಯಕೀಯ ಶಿಬಿರ ಮತ್ತು ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಸರ್ಕಾರಿ ಪ್ರಾಥಮಿಕ ಶಾಲೆ ಬನ್ನೂರು ಇಲ್ಲಿ ಕೈಗೊಳ್ಳಲಾಯಿತು. ದಿನಾಂಕ 7/10/23 ನಮ್ಮ ಕ್ಲಬ್ನ ಅರಿವು ತಂಡದಿಂದ KPS ಶಾಲೆಯಲ್ಲಿ ವಿವಿಧ ವಿಷಯಗಳ ಬಗ್ಗೆ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಜಿಲ್ಲಾ ಅಂಗನವಾಡಿ ಅಭಿವೃದ್ಧಿ ಯೋಜನೆ ಪರವಾಗಿ ನಮ್ಮ ಕ್ಲಬ್ನ ವತಿಯಿಂದ ಬೇರೆ ಬೇರೆ ಸ್ಥಳಗಳಲ್ಲಿ 9 ಅಂಗನವಾಡಿಗಳ ಅಭಿವೃದ್ಧಿ ಕಾರ್ಯಕ್ರಮ ಮಾಡಲಾಯಿತು. ದಿನಾಂಕ 17/10/23 ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಗಳೂರು, ತಾಲೂಕು ಕಾನೂನು ಸೇವೆಗಳ ಸಮಿತಿ ಪುತ್ತೂರು ಹಾಗೂ ವಕೀಲರ ಸಂಘ ಪುತ್ತೂರು ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಹಿರಿಯ ನಾಗರಿಕರ ಹಿತರಕ್ಷಣಾ ಸಂಘ ಹಾಗೂ ನಮ್ಮ ಕ್ಲಬ್ ಸ್ವರ್ಣ ರೋಟರಿ ಕ್ಲಬ್ ಸ್ವರ್ಣ ಹಾಗೂ ಅನಿಕೇತನ್ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಹಿರಿಯ ನಾಗರಿಕರ ದಿನಾಚರಣೆಯ ಅಂಗವಾಗಿ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ದಿನಾಂಕ 31/10/23 ನಮ್ಮ ಕ್ಲಬ್ನ ವತಿಯಿಂದ ಪುತ್ತೂರಿನ ಹೃದಯ ಭಾಗದಲ್ಲಿರುವಂತಹ KSRTC ಬಸ್ ನಿಲ್ದಾಣದ ಬಳಿ ಪ್ರವಾಸಿ ಕಾರು ನಿಲ್ದಾಣವನ್ನು ಲೋಕಾರ್ಪಣೆಯನ್ನು ಮಾಡಲಾಯಿತು. ಬಳಿಕ ರಸ್ತೆ ಸುರಕ್ಷತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ದಿನಾಂಕ 15/11/23 ರೋಟರಿ ಕ್ಲಬ್ ಯುವ ಸಾರಥ್ಯದಲ್ಲಿ ನಡೆದಂತಹ ವಲಯ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭಾಗವಹಿಸಿ ಈ ಸ್ಪರ್ಧೆಯಲ್ಲಿ ನಮ್ಮ ಕ್ಲಬ್ನ ಸದಸ್ಯರಾದಂತಹ ರೊಟೇರಿಯನ್ ಇಂಜಿನಿಯರ್ ಪ್ರಮೋದ್ ಕುಮಾರ್ ಅವರ ಪುತ್ರಿ ಅನೆಟ್ ನೀನಾದ್ರವರು ಸೋಲೋ ಸಿಂಗಿಂಗ್ ಆ್ಯಂಡ್ ಸೋಲೋ ಡ್ಯಾನ್ಸ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ದಿನಾಂಕ 14/11/23 ನಮ್ಮ ಕ್ಲಬ್ ಹಾಗೂ ತುಳುಕೂಟ ಪುತ್ತೂರು ವತಿಯಿಂದ ತುಳುವೆರೆ ಬಲಿ ಪರ್ಬೋ ದೀಪಾವಳಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ನಮ್ಮ ಕ್ಲಬ್ನ ಸದಸ್ಯರು ಉಡುಪಿಯಲ್ಲಿ ನಡೆದಂತಹ TRF ಸೆಮಿನಾರ್ ಕೂಡ ಭಾಗವಹಿಸಿರುತ್ತಾರೆ. 19/11/23 ವಾರದ ಸಭೆಯೊಂದಿಗೆ AG ರೊಟೇರಿಯನ್ ಎಂ ಪುರಂದರ್ ರೈ ಇವರ ಉಪಸ್ಥಿತಿಯಲ್ಲಿ AG ಕ್ಲಬ್ ಅಸೆಂಬ್ಲಿಯನ್ನು ನಡೆಸಿ DG ವಿಸಿಟ್ ಕಾರ್ಯಕ್ರಮದ ಬಗ್ಗೆ ವಿಸ್ತೃತವಾಗಿ ಚರ್ಚಿಸಲಾಯಿತು. ದಿನಾಂಕ 23/12/23 25/12/23 ವರೆಗೆ 3 ದಿನಗಳ ಕಾಲ ಕ್ಲಬ್ನ ವತಿಯಿಂದ ರೋಟರಿ ಬಿಸ್ನೆಸ್ ಎಕ್ಸ್ಪೋ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಆಯೋಜಿಸಲಾಯಿತು. ದಿನಾಂಕ 26/12/23 ನಮ್ಮ ಕ್ಲಬ್ಗೆ ರೋಟರಿ ಜಿಲ್ಲಾ ಗವರ್ನರ್ ಅಧಿಕೃತ ಭೇಟಿ ನೀಡಿ ಕ್ಲಬ್ನ ಚಟುವಟಿಕೆಗಳ ಬಗ್ಗೆ ಪರಿಶೀಲಿಸಿದರು. ಭೇಟಿಯ ಸಂದರ್ಭದಲ್ಲಿ ಮಂಜಲ್ಪಟ್ಪು ಅಂಗನವಾಡಿ ಶಾಲೆಗೆ 22, ಕೊಡಿಪಾಡಿ ಅಂಗನವಾಡಿ ಶಾಲೆಗೆ 17 ಕುರ್ಚಿಗಳನ್ನು ಮತ್ತು ಮಚ್ಚುಮಲೆ ಅಂಗನವಾಡಿ ಶಾಲೆಗೆ ಸಮವಸ್ತ್ರ ಹಾಗೂ ಬಳುವಾರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸಮವಸ್ತ್ರವನ್ನು ಜಿಲ್ಲಾ ಗವರ್ನರ್ ಮೂಲಕ ನೀಡಲಾಯಿತು. ನಮ್ಮ ಕ್ಲಬ್ನ 3 ಸದಸ್ಯರುಗಳಾದ ರೊಟೇರಿಯನ್ ಜಯಪ್ರಕಾಶ್ ಅಮೈ 51ನೇ ಬಾರಿ, ರೊಟೇರಿಯನ್ ಪ್ರದೀಪ್ ಪೂಜ್ಯರು 15ನೇ ಬಾರಿ ಹಾಗೂ ರೊಟೇರಿಯನ್ BT ಮಹೇಶ್ ಚಂದ್ರ ಸಾಲ್ಯನ್ ರವರು 64ನೇ ಬಾರಿ ನೆಗೆಟಿವ್ ರಕ್ತದಾನವನ್ನು ಮಾಡಿರುತ್ತಾರೆ. ಕ್ಲಬ್ನಲ್ಲಿ ಶಿಕ್ಷಕರ ದಿನಾಚರಣೆ, ಇಂಜಿನಿಯರ್ಸ್ ಡೇ, ಹುಟ್ಟುಹಬ್ಬ, ಮದುವೆಯ ವಾರ್ಷಿಕೋತ್ಸವ ಇತ್ಯಾದಿ ಗೌರವಿಸುವಂತಹ ಕಾರ್ಯಕ್ರಮ ದಿನಾಚರಣೆಗಳನ್ನು ಆಚರಿಸಿ ಕ್ಲಬ್ನ ಸದಸ್ಯರನ್ನು ಹಾಗೂ ಸಮಾಜದ ಬೇರೆ ಬೇರೆ ವರ್ಗಗಳಲ್ಲಿ ಸಾಧಕರನ್ನು ಕೂಡ ಈ ದಿನಾಚರಣೆ ದಿನಂದು ನಾವು ಗೌರವಿಸಲಾಯಿತು. ಇತ್ತೀಚೆಗೆ ಮೈಸೂರು ನಡೆದಂತಹ ಜೈತ್ರ ಯಾತ್ರಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕ್ಲಬ್ನ ವರ್ಷದ ಚಟುವಟಿಕೆಗಳಿಗೆ ಸಂಬಂಧಿಸಿ ಗೋಲ್ಡನ್ ಪ್ರಶಸ್ತಿ ಕೂಡ ನಮ್ಮ ಕ್ಲಬ್ಗೆ ಲಭಿಸಿರುತ್ತದೆ. ದಿನಾಂಕ 17/6/24 ಜಾಯಿಂಟ್ ಕ್ಲಬ್ ಅಸೆಂಬ್ಲಿ ಸಭೆ ನಡೆಯಿತು. ದಿನಾಂಕ 30/6/2024 ನಮ್ಮ ಕ್ಲಬ್ನ 2023-24ನೇ ರೋಟರಿ ವರ್ಷದ ಅವಲೋಕನ ಸಭೆ ಕೂಡ ನಡೆಯಿತು. ಒಟ್ಟು ನಮ್ಮ ಕ್ಲಬ್ನಲ್ಲಿ 2023-24ನೇ ರೋಟರಿ ವರ್ಷದಲ್ಲಿ 40 ವಾರದ ಸಭೆ, 12 BOD ಸಭೆ ಹಾಗೂ 9 ಕುಟುಂಬ ಸಮ್ಮೇಳನ ಕಾರ್ಯಕ್ರಮಗಳು ನಡೆಯಿತು. ಇವೆಷ್ಟು ನಮ್ಮ ರೋಟರಿ ಕ್ಲಬ್ ಪುತ್ತೂರು ಸೆಂಟ್ರಲ್ನ 2023-24ನೇ ರೋಟರಿ ವರ್ಷದಲ್ಲಿ ನಡೆದಂತಹ ಕಾರ್ಯಕ್ರಮಗಳ ಸಂಕ್ಷಿಪ್ತ ವರದಿಯಾಗಿರ್ತದೆ. ಹಾಗೂ ಈ ಸಂಕ್ಷಿಪ್ತ ವರದಿಯನ್ನು ವಾಚಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದಾಗಿ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇದೀಗ ನಮ್ಮ ಕ್ಲಬ್ 2023-24ನೇ ರೋಟರಿ ವರ್ಷವನ್ನು ಮುಗಿಸಿ ಮತ್ತೆ 24-25ನೇ ರೋಟರಿ ವರ್ಷಕ್ಕೆ ಇವತ್ತು ನಿಮ್ಮೆಲ್ಲರ ಮುಂದೆ ಕಾರ್ಯಕ್ರಮಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಆತ್ಮೀಯರೇ, ಸರಿಯಾಗಿ 362 ದಿವಸಗಳ ಮೊದಲು ನಾನು ಅಧಿಕಾರ ವಹಿಸಿಕೊಂಡೆ, ಜವಾಬ್ದಾರಿ ವಹಿಸಿಕೊಂಡೆ. ಪುತ್ತೂರು ಸೆಂಟ್ರಲ್ ಕ್ಲಬ್ನ 5ನೇ ಅಧ್ಯಕ್ಷನಾಗಿ 5 ವರ್ಷದ ಮಗು ನಮ್ಮ ಕ್ಲಬ್. ಅಧ್ಯಕ್ಷನಾಗಿ ಆಯ್ಕೆಯಾದಾಗ ಯಾವುದೇ ಆತಂಕ ಇರಲಿಲ್ಲ, ಮುಂದುವರಿಯುವಾಗ ಯಾವುದೇ ಗೊಂದಲ ಇರಲಿಲ್ಲ, ಬಿಟ್ಟುಕೊಡುವಾಗ ಯಾವುದೇ ಬೇಸರವೂ ಇಲ್ಲ. ಯಾಕಂದರೆ ನಾವೆಲ್ಲ ಯಾವುದೇ ಸ್ವಾರ್ಥ ಮನೋಭಾವ ಇಲ್ಲದೆ ಕೇವಲ ಸಂತೋಷಕ್ಕಾಗಿ ಸೇವೆ ಸಲ್ಲಿಸುವವರು. ಹಾಗಾಗಿ ನಮ್ಮ ಪರಿಮಿತಿಯಲ್ಲಿ ಒಂದಷ್ಟು ಯೋಚನೆಗಳನ್ನು ನಮ್ಮ ಕ್ಲಬ್ನ ಸಹಕಾರದಿಂದ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿದೆ.
ಐದು ವರ್ಷ ಇರುವಂಥ ಒಂದು ಕ್ಲಬ್ಗೆ ಬಹಳ ಪರಿಮಿತಿಗಳಿರ್ತವೆ, ಅನುಭವಗಳ ಕೊರತೆ ಇರುತ್ತೆ. ಆದರೂ ಕೂಡ ಸದಸ್ಯರು ಮನಪೂರ್ತಿಯಾಗಿ ಸಹಕರಿಸಿರುವುದರಿಂದ ಬಂದಂಥ ಸವಾಲುಗಳನ್ನು ಸರಳವಾಗಿ ಎದುರಿಸಲು ನಮಗೆ ಸಾಧ್ಯವಾಗಿದೆ. KSRTCಯ ಎದುರಿರುವಂಥ ಕಾರ್ ಪಾರ್ಕ್ ಇರಬಹುದು, ಮಹತ್ವದ ಯೋಜನೆ ಆಗಿರುವಂಥ ಅರಿವು ಯೋಜನೆ ಇರಬಹುದು. ಅರಿವು ಯೋಜನೆ ಸರಿಸುಮಾರು 31 ಅವಧಿಗಳಲ್ಲಿ 1100 ವಿದ್ಯಾರ್ಥಿಗಳು ನಾವು ತಲುಪಿದ್ದೇವೆ. ನಮ್ಮ ಕ್ಲಬ್ನಲ್ಲಿ ಬೇಕಾದಷ್ಟು ಸಂಪನ್ಮೂಲ ವ್ಯಕ್ತಿಗಳು, ವಿವಿಧ ಸಂಪನ್ಮೂಲ ವ್ಯಕ್ತಿಗಳು ಲಭ್ಯವಾಗಿರುವುದರಿಂದ ಯಾವುದೇ ಆತಂಕಗಳಿಲ್ಲದೆ, ಯಾವುದೇ ಖರ್ಚು ಇಲ್ಲದೆ ಅದು ನಿಭಾಯಿಸಲಿಕ್ಕೆ ನಮಗೆ ಸಾಧ್ಯವಾಗಿತ್ತು. ಅದೇ ರೀತಿಯಲ್ಲಿ ಅಂಗನವಾಡಿ ಯೋಜನೆಯಲ್ಲಿ ಕೂಡ ನಮ್ಮ ಪರಿಮಿತಿಯಲ್ಲಿ ಕೆಲಸವನ್ನು ನಾವು ನಿಭಾಯಿಸಿದ್ದೇವೆ. ವಿಶೇಷವಾಗಿ ಮನೆಗಳಲ್ಲಿ ಔತಣಕೂಟವಾದ ಕುಟುಂಬ ಸಮ್ಮೇಳನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ರಮೇಶ್ ರೈ ಬೋಳೋಡಿಯವರ ಮನೆಯಲ್ಲಿ ಅತ್ಯಂತ ಅದ್ಧೂರಿಯಾಗಿ ನಾವು ಕುಟುಂಬ ಸಮ್ಮೇಳನ ಕಾರ್ಯಕ್ರಮ ಕೂಡ ನಡೆಸಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಅದೇ ರೀತಿಯಲ್ಲಿ ನಾವೊಂದು ಕಲಿತಂಥ ಪಾಠ ಅಂತ ಹೇಳಿದರೆ ಬಿಸ್ನೆಸ್ ಎಕ್ಸ್ಪೋ, ಒಂದಷ್ಟು ತಯಾರಿಗಳೊಂದಿಗೆ ಯೋಚನೆಗಳೊಂದಿಗೆ ಬಿಸ್ನೆಸ್ ಎಕ್ಸ್ಪೋವನ್ನು ನಾವು ಆಯೋಜಿಸಿದ್ದೆವು. 3 ದಿವಸಗಳ ಕಾಲ ಈ ಕಾರ್ಯಕ್ರಮ ನಡೆಯಿತು. ಅದು ಸೋಲೋ ಗೆಲುವು ಅಂತ ನಾವಂತ ಯೋಚನೆ ಮಾಡಲಿಲ್ಲ, ಅತ್ಯಂತ ಒಂದು ಕಲಿಕೆ ಎನ್ನುವ ದೃಷ್ಟಿಯಿಂದ ಅದನ್ನು ಆಯೋಜನೆ ಮಾಡಿದ್ದೇವೆ. ಮುಂದಿನ ನಮಗೆ ಅಥವಾ ನಮ್ಮ ಕ್ಲಬ್ನ ಮುಂದಿನ ಪದಾಧಿಕಾರಿಗಳಿಗೆ ಅಥವಾ ಇತರ ಕ್ಲಬ್ಗಳಿಗೆ ಅದೊಂದು ಮಾದರಿಯಾಗಿ ಮುಂದೆ ಮಾಡಬಹುದಾಗಿರುವ ಒಂದು ಕಾರ್ಯಕ್ರಮ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಬ್ಬ ಅಧ್ಯಕ್ಷನಾಗಿ ಒಂದಷ್ಟು ಸವಾಲುಗಳು ಖಂಡಿತವಾಗಿ ಇರ್ತದೆ. ಆದರೆ ಹಿಂದಿನ ಒಂದಷ್ಟು ಅನುಭವಗಳ ಆಧಾರದಲ್ಲಿ ಅದು ಸವಾಲಾಗಿ ಸ್ವೀಕರಿಸದೆ ಒಂದು ಅವಕಾಶವಾಗಿ ಸ್ವೀಕರಿಸೋದಕ್ಕೆ ನನಗೆ ಸಾಧ್ಯ ಆಗಿದೆ. ನಿರ್ಗಮನ ಎನ್ನುವಂಥದ್ದು ಕೇವಲ ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ಸೀಮಿತ. ಮುಂದಿನ ಅಧ್ಯಕ್ಷರಾಗಿರುವಂಥ ಅಶ್ರಫ್ ರವರು ಅದನ್ನು ಮುಂದೆ ನಿಭಾಯಿಸಲಿಕ್ಕೆ ನಾವೆಲ್ಲ ಸಹಕಾರ ಕೊಡಬೇಕಾಗಿದೆ. ಅಶ್ರಫ್ ರವರು ಇಡೀ ವರ್ಷ ನಿಯೋಜಿತ ಅಧ್ಯಕ್ಷದ ಪ್ರೆಸಿಡೆಂಟ್ ಎಲೆಕ್ಟ್ ಅಂತ ಸ್ಥಾನದಲ್ಲಿ ಕುಳಿತವರಲ್ಲ. ಅವರನ್ನು ಕೊನೆ ಕ್ಷಣದಲ್ಲಿ ನಾವು ಅಧ್ಯಕ್ಷರಾಗಿ ಮಾಡುವಂಥ ಅನಿವಾರ್ಯತೆ ಬಂದೊದಗಿತ್ತು. ಆದರೂ ಕೂಡ ಬಹಳ ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ. ಅವರ ಇಡೀ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಕಳೆದ ವರ್ಷನ ಪದಕದ ಸಂದರ್ಭದಲ್ಲಿ ಆಮಂತ್ರಣ ಮೂಲಕ ರೋಟರಿ ಸದಸ್ಯರಾಗಿ ಬಂದಿರುವಂಥ ಶ್ರೀಯುತ ವಸಂತ್ ಶಂಕರ್ ಅವರು ಕಾರ್ಯದರ್ಶಿಯಾಗಿ ಅವಕಾಶ ನೀಡಿದಾಗ ಅದನ್ನು ಪ್ರೀತಿಪೂರ್ವಕವಾಗಿ ಸ್ವೀಕರಿಸಿದ್ದಾರೆ. ರೋಟರಿಯಲ್ಲಿ ಬಹಳ ಮುಖ್ಯವಾಗಿರೋ ಮಾತುಗಳು ಆಮಂತ್ರಣ ಮತ್ತು ಅವಕಾಶ, ಅದನ್ನು ಸದುಪಯೋಗಪಡಿಸಿಕೊಂಡಿರುವಂಥ ಮಿತ್ರ ವಸಂತ್ ಶಂಕರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗಾಗಿ ಯಾವುದೇ ಮನಸ್ತಾಪ ಇಲ್ಲದೆ ಈ ಕಾರ್ಯಕ್ರಮಗಳನ್ನು ವಿವಿಧ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಕಳೆದ ವರ್ಷ ಪದ ಸಂದರ್ಭದಲ್ಲಿ AG ಅವರೊಂದು ಮಾತನ್ನು ಹೇಳಿದರು. ಒಬ್ಬ ಅಧ್ಯಕ್ಷನಾದವನಿಗೆ 2 ವಿಚಾರ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಆತನ ಜೊತೆಯಲ್ಲಿ ಐಸ್ ಫ್ಯಾಕ್ಟ್ರಿ ಮತ್ತು ಶುಗರ್ ಫ್ಯಾಕ್ಟ್ರಿ ಬೇಕು ಅಂತ ಹೇಳುವಂಥ. ಹಾಗೆ ಐಸ್ ಫ್ಯಾಕ್ಟ್ರಿ ಮತ್ತು ಶುಗರ್ ಫ್ಯಾಕ್ಟ್ರಿಯನ್ನು ಆದಷ್ಟು ಚಾಲು ಸ್ಥಿತಿಯಲ್ಲಿ ಇಡಲಿಕ್ಕೆ ವರ್ಷ ಇಡೀ ಪ್ರಯತ್ನ ಪಟ್ಟಿದ್ದೇನೆ. ಅದರಲ್ಲಿ ಯಶಸ್ಸು ಕೂಡ ಆಗಿದ್ದೇನೆ. ಸಂದರ್ಭದಲ್ಲಿ ಹೇಳಿದಿರೋ ಮಾತಿಷ್ಟೇ, ನಮ್ಮಲ್ಲಿ 8 ಕ್ಲಬ್ಗಳಿದೆ. ಆ ಕ್ಲಬ್ಗಳು 8 ಕ್ಲಬ್ಗಳಾದರೂ ಕೂಡ ರೋಟರಿ ಎನ್ನುವ ವಿಷಯ ಬಂದಾಗ ನಾವೆಲ್ಲ ಸದಸ್ಯರು ಎನ್ನುವಂಥ ಮನೋಭಾವ ಬೇಕು. ಕಳೆದ ಪದಗ್ರಹಣ ಸಮಾರಂಭದಲ್ಲಿ ಶ್ರೀಯುತ ಶ್ರೀಪತಿರವರು ಅದನ್ನು ವಿಷಯವನ್ನು ಹೇಳಿದರು. ನಮ್ಮೊಳಗೊಂದು ಒಗ್ಗಟ್ಟು ಬೇಕಾಗುತ್ತೆ. ನಾವು ರೋಟರಿ ಬೇರೆ ಬೇರೆ ಕ್ಲಬ್ಗಳ ಹೆಸರಿರ್ಬೋದು, ಕೇವಲ ಹೆಸರಿಗೆ ಮಾತ್ರ. ಆದರೆ ಪುತ್ತೂರಿನ ವಿಷಯ ಬಂದಾಗ ನಾವು ರೋಟರಿ ಮೆಂಬರ್ಸ್ ಎನ್ನುವ ಕಲ್ಪನೆ ನಮ್ಮೆಲ್ಲರಿಗೂ ಬೇಕು. ಇಲ್ಲಿರುವಂಥ 400 ಸದಸ್ಯರು ಸೇರಿದರೆ ಬಹುಶಃ ಪುತ್ತೂರನ್ನು ಡೆವಲಪ್ ಮಾಡಲಿಕ್ಕೆ ಅಥವಾ ಒಂದು ಒಳ್ಳೆಯ ಮಾಡೆಲ್ ಮಾಡಲಿಕ್ಕೆ ಯಾವ ಶಕ್ತಿ ಕೂಡ ಎದುರು ನಿಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮಲ್ಲಿರುವಂಥ ಅಂತಸ್ತಿರ್ಬೋದು, ಅಧಿಕಾರ ಇರ್ಬೋದು, ಜಾತಿ ಧರ್ಮದ ಬಗ್ಗೆ ಇರುವಂಥ ಪ್ರೀತಿ ಇರ್ಬೋದು, ಅದೆಲ್ಲವನ್ನು ಬಿಟ್ಟು ನಾವು ರೋಟರಿ ಅಂತ ಆದಾಗ ಅದೆಲ್ಲವನ್ನು ಬಿಟ್ಟು ನಾವು ಮುಂದುವರಿಬೇಕಾಗುತ್ತೆ. ರೋಟರಿ ಈಸ್ ಓನ್ಲಿ ರೋಟರಿ. ಅಲ್ಲಿ ಮತ್ತೆ ನಮ್ಮ ಯಾವುದೇ ಹಿತಾಸಕ್ತಿಗಳನ್ನು ಪೂರ್ವಾಪರಗಳನ್ನು ತರದೇ ಇದ್ದಾಗ ಖಂಡಿತವಾಗಿ ಪುತ್ತೂರಿನ ಒಂದು ರೋಟರಿ ಮೆಂಬರ್ಸ್ನ ಮೂಲಕವಾಗಿ ಪುತ್ತೂರನ್ನು ಮಾದರಿ ನಗರವಾಗಿ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಪಡುವಂಥ ಅವಶ್ಯಕತೆ ಕೂಡ ಇದೆ. ಕೊನೆಯಲ್ಲಿ ಒಂದೇ ಮಾತು, ನಾವೆಲ್ಲ ರೋಟರಿಯ ಭಾಗವಾಗುತ್ತಿದ್ದೇವೆ. ಅಧಿಕಾರ ಅಂತಸ್ತನ್ನು ಪ್ರಕಟಿಸಲು ಅಲ್ಲ, ಜಾತಿ ಧರ್ಮದ ಭೇದ ಮಾಡಲು ಅಲ್ಲ. ಇರುವಷ್ಟು ಸಮಯ
ಮಾನವತೆಯನ್ನು ಉಳಿಸಿಕೊಳ್ಳಲು ಮಾತ್ರ. ನಮಸ್ಕಾರ. Honorable dignitaries on the dais and invitees and in front of guests in front of the dais, my dear fellow Rotarians, aunts and aunts, a warm good evening to one and all. I am delighted to introduce today's installing officer, Major Donor Rotarian Rangnath Bhatt, to this sparkling installation program of our club for the office bearer for the year 2024-25. Major Donor Rotarian Manjeshwara Rangnath Bhatt, known affectionately as Ranga, is an exemplary figure in the Rotary community. Brought wealth of experience and education to his role as a district governor for 2020-21. A mechanical engineer and an alumnus of NIT Surathkal, Ranga's professional journey began with a brief stint in the industry before he joined his family business in motor freight transportation. Today successfully runs Rohit Auto Care in Mangalore, specializing in tire retailing, computerized wheel alignment and allied services. Notably, Ranga was one of the pioneers in introducing computerized wheel alignment to Mangalore in 1988. His expertise extends to being a valuer for banks, insurance companies and financial institutions. Ranga's Rotary journey began in 1989, following in the footsteps of his family as a second generation Rotarian. His commitment to Rotary is evident in his long history of service. He served as president of the Interact Club of Canara High School, Maine in 1973-74, president of the Rotary Club of Mangalore North in 1997 and 98, and assistant governor in 2001. Over the years, he has held various positions in both the club and district levels. Always demonstrating his unwavering dedication, Ranga is also a major donor to the Rotary Foundation, showcasing his deep commitment to philanthropic efforts Rotary. Beyond Rotary, Ranga has made significant contributions to the Canara High School Association, a venerable 129-year-old organization managing 14 educational institutions from the kindergarten to the engineering levels, with over 11,000 students. Serving as honorary secretary, Ranga has played a crucial role in steering the association towards excellence in education. Philanthropy is indeed his second nature. Ranga's family shares his dedication to service and community. His wife Rajini, a former president of the Inner Wheel Club of Mangalore North and Rotarian, is also an accomplished artist and painter. They are blessed with 2 children. Their son Rohit, after a successful 7-year tenure at L&T Limited, joined the family business and is married to Deepthi. They have a son named Vihan. Their daughter Rohini is currently pursuing her education. Widely traveled, Rangnath Bhatt is not only an avid photographer but also a cycling enthusiast. Using his bicycle rides to maintain his fitness, his multifaceted personality and broad range of interest contribute to his dynamic approach to leadership and service. Manjeshwar Rangnath Bhatt embodies the spirit of Rotary with his lifelong commitment to service, leadership and philanthropy. His journey inspires all who have the privilege of working alongside him, guiding the Rotary community towards greater achievements and a brighter future. Thank you. ಮುಂದಿನ ವರ್ಷದ ರೋಟರಿ ಅವಧಿಗೆ ನಮ್ಮ ಕ್ಲಬ್ನಿಂದ ಸರ್ವಾನುಮತದಿಂದ ಆಯ್ಕೆಯಾಗಿರುವಂತಹ ಅಧ್ಯಕ್ಷ ಸ್ನೇಹಿತ ರೊಟೇರಿಯನ್ ಅಶ್ರಫ್ ಅವರ ಪರಿಚಯವನ್ನು ತಮ್ಮ ಮುಂದೆ ಇಡಲು ಸಂತೋಷಪಡ್ತೇನೆ. ಪುತ್ತೂರಿನ ಮುಖ್ಯ ನಿವಾಸಿಗಳಾದಂತಹ ಜನಾಬ್ ಎಂ ಅಬ್ದುಲ್ ರಹಿಮಾನ್ ಹಾಜಿ
ಹಾಗೂ ಶ್ರೀಮತಿ ನಫೀಸಾ ಇವರ 5 ಮಂದಿ ಮಕ್ಕಳಲ್ಲಿ 4ನೇಯವರಾಗಿ 1973ರಲ್ಲಿ PM ಅಶ್ರಫ್ ಅವರು ಜನಿಸಿದರು. ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪುತ್ತೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ವೆ ಮತ್ತು ಲಿಟಲ್ ಫ್ಲವರ್ ಪ್ರಾಥಮಿಕ ಶಾಲೆ ದರ್ಬೆ ಹಾಗೂ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಸೈಂಟ್ ಫಿಲೋಮಿನಾ ಪ್ರೌಢಶಾಲೆ ದರ್ಬೆ ಇಲ್ಲಿ ಮತ್ತು ಮದ್ರಸಾ ಶಿಕ್ಷಣವನ್ನು ಹಯಾತುಲ್ ಇಸ್ಲಾಂ ಮದ್ರಸಾ ಮುಖ್ವೆ ಇಲ್ಲಿ ಗಳಿಸಿದ್ದಾರೆ. ವಿದ್ಯಾರ್ಥಿ ಜೀವನದಲ್ಲಿ ಶಾಲಾ ಹಂತದಲ್ಲಿಯೇ ನಾಯಕತ್ವವನ್ನು ವಹಿಸಿಕೊಂಡು ಸೋನಿ ಸ್ಪೋರ್ಟ್ಸ್ ಕ್ಲಬ್ ಮುಖ್ವೆ ಇದರ ಸ್ಥಾಪಕ ಅಧ್ಯಕ್ಷರಾಗಿ, ಬಳಿಕ ಹಿರಿಯ ವಿದ್ಯಾಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯಾಗಿ, ರಹಮಾನಿಯಾ ಜುಮಾ ಮಸೀದಿ ಮುಖ್ವೆ, ದರ್ಗಾ ಶರೀಫ್ ಇದರ ಊರು ಸಮಿತಿ ಇವುಗಳ ಪ್ರಧಾನ ಕಾರ್ಯದರ್ಶಿಗಳಾಗಿ, ಕೂರ್ನಡ್ಕ ರೇಂಜ್ ಜಮಿಯತುಲ್ ಮುಹಲ್ಲಿಮೀನ್ ಇದರ ಕೋಶಾಧಿಕಾರಿಯಾಗಿ, SKSSF ಶಾಖೆಯ ಕಾರ್ಯದರ್ಶಿಯಾಗಿ, ಕ್ಲಸ್ಟರ್ನ ಅಧ್ಯಕ್ಷರಾಗಿ, ಪುತ್ತೂರು ವಲಯ ಕೋಶಾಧಿಕಾರಿಯಾಗಿ, ಜಿಲ್ಲಾ ಸಮಿತಿಯ ಕಾರ್ಯದರ್ಶಿಯಾಗಿ, ಸಂಘಟನೆಯ SKSSF ವಿಕಾಯ ಆಕ್ಟಿವ್ ವಿಂಗ್ನ ಕೇಂದ್ರ ಸಮಿತಿಯ ಸದಸ್ಯರಾಗಿ ಮತ್ತು ವೈದ್ಯಕೀಯ ನೆರವು ಒದಗಿಸುವ ಆ್ಯಂಬುಲೆನ್ಸ್ನ ಉಸ್ತುವಾರಿಯಾಗಿ ಹಲವಾರು ಬಡ ರೋಗಿಗಳ ಸೇವೆಗಾಗಿ ಧಾವಿಸಿದವರು. ಕಿಡ್ನಿ ಮರುಜೋಡಣೆ ಶಸ್ತ್ರಚಿಕಿತ್ಸೆ, ಕ್ಯಾನ್ಸರ್ ರೋಗಿಗಳಿಗೆ ಕ್ರೌಡ್ ಫಂಡಿಂಗ್ ಮೂಲಕ ಲಕ್ಷಾಂತರ ರೂಪಾಯಿಗಳನ್ನು ಹೊಂದಿಸಿ ಸಂಗ್ರಹಿಸಿಕೊಟ್ಟು ಬಡ ರೋಗಿಗಳ ಚಿಕಿತ್ಸೆಗೆ ನೆರವಾಗಿರುತ್ತಾರೆ. ವಿಶ್ವವ್ಯಾಪಿ ಕೊರೋನಾ ಪಾಂಡಮಿಕ್ ಸಂದರ್ಭದಲ್ಲಿ ಮೆಡಿಚೈನ್ ಎಂಬ ವಿಕಾಯ ತಂಡದೊಂದಿಗೆ ಅವಶ್ಯ ಔಷಧಿಗಳನ್ನು ಅತಿಶೀಘ್ರವಾಗಿ ಸಂತ್ರಸ್ತರ ಮನೆಗೆ ತಲುಪಿಸುವ ಕೆಲಸ, ಮೃತಪಟ್ಟವರ ಶವ ಸಂಸ್ಕಾರದಲ್ಲಿ ಜಾತಿ ಮತ ಭೇದವಿಲ್ಲದೆ ಕೆಲಸ ಮಾಡಿ ಮೆಚ್ಚುಗೆಯನ್ನು ಪಡೆದಿದ್ದಾರೆ. ಇವರ ಈ ಸಮಾಜ ಸ್ನೇಹಿ ಸೇವೆಗಾಗಿ ಇಂಡಿಯಾನಾ ಆಸ್ಪತ್ರೆ ಮಂಗಳೂರು ಮತ್ತು ಮಹಾವೀರ ಆಸ್ಪತ್ರೆ ಪುತ್ತೂರು ಇದರ ಆಡಳಿತ ಮಂಡಳಿಯವರು ಶ್ಲಾಘಿಸಿ ಇವರನ್ನು ಅಭಿನಂದಿಸಿದ್ದಾರೆ. ಅಲ್ಲದೆ ಇವರು ರಾಜ್ಯ ಮಟ್ಟದ ಕಲಾ ಸಮ್ಮೇಳನದಲ್ಲಿ ಪರಿಸರ ಕಿರಣ ರಾಜ್ಯ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. AIKMCC ಇದರ ಜಿಲ್ಲಾ ಸಮಿತಿಯ ಉಪಾಧ್ಯಕ್ಷರಾಗಿ, ಪುತ್ತೂರು ತುಳುಕೂಟದ ಸದಸ್ಯರಾಗಿ, ಪುತ್ತೂರು ರೆಡ್ ಕ್ರಾಸ್ ಸಂಸ್ಥೆಯ ಸದಸ್ಯರಾಗಿ, ನಮ್ಮ ಕ್ಲಬ್ನ ರೋಟರಿಯಲ್ಲಿ ಕೋಶಾಧಿಕಾರಿಯಾಗಿ, ಕಮ್ಯುನಿಟಿ ಸರ್ವಿಸ್ ಡೈರೆಕ್ಟರ್ ಆಗಿ, ಕ್ಲಬ್ ಸರ್ವಿಸ್ ಡೈರೆಕ್ಟರ್ ಆಗಿ ಮತ್ತು ಮೆಂಬರ್ಶಿಪ್ ಡೆವಲಪ್ಮೆಂಟ್ ಸಮಿತಿಯ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸಿರುತ್ತಾರೆ. ಎಲ್ಲ ಸಂದರ್ಭಗಳಲ್ಲಿ ಕ್ಲಬ್ನ ಕೆಲಸ ಕಾರ್ಯಗಳಲ್ಲಿ ಅತ್ಯಂತ ಶ್ರದ್ಧೆಯಿಂದ ಸದಾ ತೊಡಗಿಕೊಂಡಂಥ ಇವರ ಅದ್ಭುತವಾದಂತಹ ಕೊಡುಗೆ ಈ ಕ್ಲಬ್ 2 ವರ್ಷಗಳ ಹಿಂದೆ ಸತತವಾಗಿ 2 ಅವಧಿಗೆ ನಿಮ್ಮ ಭೂಮಿ ನಮ್ಮ ಕೃಷಿ ಅನ್ನುವಂಥ ಯೋಜನೆಯಡಿ ಗದ್ದೆ ಬೇಸಾಯ ಮಾಡುವಾಗ ಅದರ ಸಂಪೂರ್ಣ ಉಸ್ತುವಾರಿಯನ್ನು ನೋಡಿಕೊಂಡು ಕ್ಲಬ್ಗೆ ಮಾನ್ಯತೆಯನ್ನು ಒದಗಿಸಿಕೊಟ್ಟವರು. ಪ್ರಸ್ತುತ ಶ್ರೀಯುತರು ಸಹನಾ ಅರ್ತ್ ಮೂವರ್ಸ್ ಮತ್ತು ಬೋರ್ವೆಲ್ಸ್ ಎಂಬ ಸಂಸ್ಥೆಯನ್ನು ನಡೆಸುತ್ತಿದ್ದು, ಪತ್ನಿ ಶಹನಾಜ್ ಹಾಗೂ 2 ಹೆಣ್ಣು ಮಕ್ಕಳು, ಒಬ್ಬ ಗಂಡು ಮಗು ಹಾಗೂ ತನ್ನ ತಾಯಿಯೊಂದಿಗೆ ಮುಕ್ವೆಯ ನೆರಿಗೇರಿಯಲ್ಲಿ ಸುಖಿ ಸಂಸಾರ ನಡೆಸುತ್ತಿದ್ದಾರೆ. ಕಳೆದ 30 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ ಇವರ ಮುಂದಿನ ಸೇವಾವಧಿ ನಮ್ಮ ಕ್ಲಬ್ನಲ್ಲಿ ಅತ್ಯಂತ ಯಶಸ್ವಿಯಾಗಲಿ, ಜನಮನ್ನಣೆ ಪಡೆಯಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಅಧ್ಯಕ್ಷರೇ, ಗಣ್ಯರೇ ಹಾಗೂ ರೋಟರಿ ಮಿತ್ರರೇ, ನೂತನ ಕಾರ್ಯದರ್ಶಿ ರೊಟೇರಿಯನ್ B ವಸಂತ್ ಶಂಕರ್ ಅವರನ್ನು ಸಭೆಗೆ ಪರಿಚಯಿಸಲು ಸಂತಸ ಪಡ್ತಿದ್ದೇನೆ. ಮೂಲತಃ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಗಡಿ ಪ್ರದೇಶವಾದ ದೇಲಂಪಾಡಿ ಗ್ರಾಮದ ಬೆಳ್ಳಿಪಾಡಿಯವರು.
ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪಕ್ಕದ ಪಂಜಿಗಲ್ಲು ವಿಷ್ಣುಮೂರ್ತಿ ಶಾಲೆಯಲ್ಲಿ ಪೂರೈಸಿ ಪ್ರೌಢ ಮತ್ತು ಪದವಿ ಶಿಕ್ಷಣವನ್ನು ಸಂತ ಫಿಲಮಿನ ಕಾಲೇಜು ಪುತ್ತೂರು ಇಲ್ಲಿ ಮುಗಿಸಿ ತದನಂತರ CA ಇಂಟರ್ನ್ಶಿಪ್ ಕೂಡ ಮುಗಿಸಿರುತ್ತಾರೆ. 6 ವರ್ಷಗಳ ಕಾಲ ದಕ್ಷಿಣ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ದುಡಿದು 1989ರಲ್ಲಿ ಮಂಗಳೂರಿನಲ್ಲಿ ಸ್ವಂತ ಟ್ಯಾಕ್ಸ್ ಕನ್ಸಲ್ಟೆಂಟ್ ಕಚೇರಿಯನ್ನು ತೆರೆದರು. ಇಲ್ಲಿ ಕೂಡ 4 ವರ್ಷಗಳ ಕಾಲ ಕಚೇರಿಯನ್ನು ನಡೆಸಿ 1985ರಲ್ಲಿ ಓಮನ್ ದೇಶಕ್ಕೆ ಉದ್ಯೋಗ ನಿಮಿತ್ತ ತೆರಳಿದರು. ಅಲ್ಲಿ ಕೂಡ 4 ವರ್ಷ ದುಡಿದು 1997ರಲ್ಲಿ ಪುತ್ತೂರಿಗೆ ಬಂದು ನೆಲೆಸಿದರು. ಪುತ್ತೂರಲ್ಲಿ LPG ಸಂಸ್ಥೆಯಲ್ಲಿ ಸೀನಿಯರ್ ಅಕೌಂಟೆಂಟ್ ಆಗಿ 22 ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿ 2019ರಲ್ಲಿ ಸೇವಾ ನಿವೃತ್ತಿ ಹೊಂದಿದರು. ಇದಕ್ಕೆ ಮೊದಲು JCI ಪುತ್ತೂರು ಘಟಕಕ್ಕೆ ಸೇರಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಲೀಡರ್ಶಿಪ್ ಆ್ಯಂಡ್ ಪಾರ್ಲಿಮೆಂಟೇರಿಯನ್ ಹಾಗೂ ಸ್ಪೀಚ್ ಕ್ರಾಫ್ಟ್ ತರಬೇತಿಯನ್ನು ಕೂಡ ಪಡೆದುಕೊಂಡಿರುತ್ತಾರೆ. 2014ರಲ್ಲಿ ಪುತ್ತೂರು JCIಯ ಕಾರ್ಯದರ್ಶಿಯಾಗಿ ಅಂತಾರಾಷ್ಟ್ರೀಯ JCIಯ 100ನೇ ವರ್ಷದಲ್ಲಿ ಗ್ವಾಲಿಯರ್ನಲ್ಲಿ ನಡೆದ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸಿದ ಅನುಭವವನ್ನು ಕೂಡ ಹೊಂದಿರ್ತಾರೆ. 2015ರಲ್ಲಿ JCI ಕೊಡಮಾಡುವ ಕಮಲಪತ್ರ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಬಾಲವಳಿಕರ್ ಸಮಾಜ ಸಂಘದ ಕಾರ್ಯದರ್ಶಿಯಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಪ್ರಸ್ತುತ ಶ್ರೀ ಸರಸ್ವತಿ ಸೌಹಾರ್ದ ಸಹಕಾರಿ ಪುತ್ತೂರು ಹಾಗೂ ಶ್ರೀ ಸರಸ್ವತಿ ಎಜುಕೇಷನ್ ಸೊಸೈಟಿ ಪುತ್ತೂರು ಇದರ ನಿರ್ದೇಶಕರಾಗಿದ್ದಾರೆ. ಪತ್ನಿ ಶ್ರೀಮತಿ ಗೀತಾ ವಸಂತ್ ಅಬಕಸ್ ತರಬೇತಿಯಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದ್ದು ಸಮಾಜಶಾಸ್ತ್ರ ವಿಷಯದಲ್ಲಿ ಉಪನ್ಯಾಸಕಿಯಾಗಿದ್ದಾರೆ. ಮಕ್ಕಳಾದ ಜ್ಞಾನವಿ ಮತ್ತು ಅಂಜಲಿ ವೈದ್ಯಕೀಯ ವ್ಯಾಸಂಗ ಮಾಡುತ್ತಿದ್ದಾರೆ. ರೋಟರಿ ಕ್ಲಬ್ ಪುತ್ತೂರು ಸೆಂಟ್ರಲ್ನ 2024-25 ಸಾಲಿನ ಕಾರ್ಯದರ್ಶಿಯಾಗಿ ಸರ್ವಾನುಮತದಿಂದ ನೇಮಕಗೊಂಡಿದ್ದಾರೆ. ತಮ್ಮ ಸೇವಾವಧಿಯಲ್ಲಿ ರೋಟರಿ ಕ್ಲಬ್ ಪುತ್ತೂರು ಸೆಂಟ್ರಲ್ನ ಹೆಸರು ಹತ್ತೂರಲ್ಲಿ ಪಸರಿಸಲಿ ಎಂಬ ಹಾರೈಸುತ್ತಾ ಶ್ರೀಯುತರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು.
ರೋಟರಿ ಜಿಲ್ಲೆ 3181. Good evening, ladies and gentlemen. Now, this is a Rotarians' oath. When Rotarians pledge to do something, it will definitely happen. I would like all the office bearers to stand up and extend their right arms. Say your names. Do solemnly pledge, and that I will support the club, zone and district, and that I will abide by and uphold the Rotary International Constitution and bylaws of our club. ಸಭೆಯಲ್ಲಿ ಪಾಲ್ಗೊಂಡಿರುವ ನನ್ನ ಮಾತೃಶ್ರೀ ಶ್ರೀಮತಿ ನಫೀಸಾ ಮತ್ತು ಸಹೋದರ ಜಮಾಲುದ್ದೀನ್ ಹಾಜಿಯವರ ಆಶೀರ್ವಾದವನ್ನು ಪಡೆದುಕೊಂಡು ಈ ಶುಭ ಸಂಜೆಯ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳುತ್ತಾ ವೇದಿಕೆಯಲ್ಲಿರುವ ಪ್ರಧಾನ ಅಧಿಕಾರಿ ರೊಟೇರಿಯನ್ PDG ರಂಗನಾಥ್ ಭಟ್ರವರೇ, AG ಅಸಿಸ್ಟೆಂಟ್ ಗವರ್ನರ್ ಅಂತ ರೊಟೇರಿಯನ್ ಸೂರ್ಯನಾಥ ಆಳ್ರವರವರೇ, ವಲಯ ಸೇನಾನಿ ರೊಟೇರಿಯನ್ ರಫೀಕ್ ದರ್ಬೇರವರೇ, ನಮ್ಮ ಮಾತೃ ಸಂಸ್ಥೆ ರೋಟರಿ ಪುತ್ತೂರು ಸ್ವರ್ಣದ ಅಧ್ಯಕ್ಷರಾದಂತಹ ರೊಟೇರಿಯನ್ ಸುರೇಶ್ರವರೇ, ಇಲ್ಲಿ ಸೇರಿದ ಈಗಿನ ಇಂದಿನ ಮುಂದಿನ ರೋಟರಿ ನಾಯಕರುಗಳೇ, ಆಹ್ವಾನಿತ ಬಂಧುಗಳೇ, ರೊಟೇರಿಯನ್ ಆ್ಯನಟ್ಗಳೇ, ಪತ್ರಕರ್ತ ಮಿತ್ರರೇ, ಮಾಧ್ಯಮ ಬಂಧುಗಳೇ ಹಾಗೂ ನನ್ನೆಲ್ಲ ಆಹ್ವಾನಿತರೇ, ರೋಟರಿ ಕ್ಲಬ್ ಪುತ್ತೂರು ಸೆಂಟ್ರಲ್ನ 6ನೇ ಅಧ್ಯಕ್ಷನಾಗಿ ಆಯ್ಕೆ ಮಾಡಿ ರೋಟರಿ ಮುಖಾಂತರ ಸೇವೆಗೆ ಅವಕಾಶ ನೀಡಿದ್ದೀರಿ. ಅದಕ್ಕಾಗಿ ಕ್ಲಬ್ನ ಎಲ್ಲ ಸದಸ್ಯರಿಗೆ ಮೊದಲಾಗಿ ಧನ್ಯವಾದಗಳು. ಈ ಅವಕಾಶವನ್ನು ಪ್ರೀತಿಯಿಂದ ಗೌರವದಿಂದ ಸ್ವೀಕರಿಸಿದ್ದೇನೆ. ಅಧ್ಯಕ್ಷ ಹುದ್ದೆ ಅಧಿಕಾರ ಅಲ್ಲ, ಇದು ಒಂದು ಜವಾಬ್ದಾರಿ ಎಂದು ನಾನು ಭಾವಿಸಿದ್ದೇನೆ. ನನ್ನ ಈ ಜವಾಬ್ದಾರಿಯನ್ನು ಸಮರ್ಥಕವಾಗಿ ನಿಭಾಯಿಸಲು ಕ್ಲಬ್ನ ಎಲ್ಲ ಕಿರಿಯ ಸದಸ್ಯರು ಸಹಕಾರ ನೀಡುವ ಭರವಸೆಯನ್ನು ಹೊಂದಿದ್ದೇನೆ. ಅಂತಾರಾಷ್ಟ್ರೀಯ ರೋಟರಿಯ ಧ್ಯೇಯ ಉದ್ದೇಶಗಳನ್ನು ಅರಿತುಕೊಂಡು ರೋಟರಿಯ ಎಲ್ಲ ವಿಭಾಗಗಳಲ್ಲಿ ಜಿಲ್ಲಾ ಗವರ್ನರ್ ಆಶಯದಂತೆ ಎಲ್ಲ ಜಿಲ್ಲಾ ಕಾರ್ಯಕ್ರಮಗಳನ್ನು ಜೊತೆ ಸೇರಿಸಿಕೊಂಡು ಎಲ್ಲ ಸದಸ್ಯರ ಸಹಕಾರದಿಂದ ನಡೆಸಲು ಕಟಿಬದ್ಧನಾಗಿರುತ್ತೇನೆ. ಇನ್ನು ನಿಕಟಪೂರ್ವ ಅಧ್ಯಕ್ಷರು ಅವರ ಸಮಯವನ್ನು, ತಾಳ್ಮೆಯನ್ನು ಮತ್ತು ಕಾರ್ಯವೈಖರಿಯನ್ನು ಹೇಗೆ ಸಂಸ್ಥೆಯ ಕೆಲಸಗಳಿಗೆ ಅಳವಡಿಸಿದ್ದರೂ ಅದು ಮುಂದಿನ ತಂಡಕ್ಕೆ ಮಾರ್ಗದರ್ಶನ. ಅದೇ ತಾಳ್ಮೆಯನ್ನು ನಮಗೂ ನೀಡುವಂಥ ಭಗವಂತನಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಕಾರ್ಯದರ್ಶಿಯರು ಮತ್ತು ಕೋಶಾಧಿಕಾರಿಯವರು ತನ್ನ ಬಿಡುವಿಲ್ಲದ ವೇಳೆಯನ್ನು ಸಮಾಜಕ್ಕೆ ಸೇವೆಗೆ ಅರ್ಪಿಸಿ ಯಶಸ್ವಿಯಾದವರು. ಈ ಮೂವರಿಗೂ ನಮ್ಮ ಸಂಸ್ಥೆಯ ಸದಸ್ಯರ ಪರವಾಗಿ ಸನ್ಮಾನಿಸಲು ನಾನು ಇಷ್ಟಪಡುತ್ತಿದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಮೂರು ಬಗೆಯ ವಿಷಯಗಳ ಸಂತೋಷ ಇವತ್ತು ನನಗೆ ಬರ್ತಾ ಇದೆ. ಯಾಕಂದರೆ ಒಂದು ಏನಂದರೆ, ಪುತ್ತೂರಿಗೆ ಬರೋದಂದರೆ ಒಂದು ಯಾವಾಗಲೂ ಒಂದು ಖುಷಿಯೇ. ಹಾಗೆ ನಿಮ್ಮ ಒಂದು ಆಹ್ವಾನ ತುಂಬ ಸಂತೋಷ ತಂದಿದೆ.
ಎರಡನೇದು ಏನಂದರೆ ನಮ್ಮ ಅಶ್ರಫ್ ಅಕ್ಕ ತುಂಬ ಪ್ರೀತಿ, ಅವರಿಗೆ ನೋಡಿದರೆ ಉಂಟಲ್ಲ ಇವರ ಹತ್ರ ಒಂದು ಗೆಳೆತನ ಮಾಡಲೇಬೇಕೆಂದು ಒಂದು ಮನಸ್ಸಿಗೆ ಬರ್ತದೆ. ಮೂರನೇದೇನೆಂದರೆ ಪದಾರ್ಪಣೆ ಮಾಡುವ ಅಧಿಕಾರಿಯನ್ನು ನೀವು ಮೊದಲು ಒಂದು ಭಾಷಣ ಮಾಡುವ ಅವಕಾಶವನ್ನು ಕೊಟ್ಟಿದ್ದೀರಿ. ಯಾಕಂದರೆ ನಾನು ಈ ಸರಿ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲ, ಒಂದು ಬೇರೆ ಡಿಸ್ಟ್ರಿಕ್ಟಿಗೆ ಹೋಗಿದ್ದೆ. 9:00 ಕಾರ್ಯಕ್ರಮ ಶುರುವಾಯಿತು. ಬೆಳಿಗ್ಗೆ 9:00 ಕಾರ್ಯಕ್ರಮ ಶುರುವಾಯಿತು. 9:30ಯಿಂದ 11 ಗಂಟೆವರೆಗೆ ಇನ್ನರ್ ವೀಲಿನ ಹೊಸ ಪದಾಧಿಕಾರಿಗಳ ಇನ್ಸ್ಟಾಲೇಷನ್ ಕಾರ್ಯಕ್ರಮ. 11:00 ಕಾಫಿ ಬ್ರೇಕ್ ಆಯಿತು, ಅರ್ಧ ಗಂಟೆ ಕಾಫಿ ಬ್ರೇಕ್ ಆಯಿತು. 11:00 ನಮ್ಮ ರೋಟ್ರಿ ಇನ್ಸ್ಟಾಲೇಷನ್. ನನಗೆ ಮಾತಾಡುವ ಟೈಮ್ ಬರುವಾಗ 2 ಗಂಟೆ ಆಗಿದೆ. ಹಾಗೆ ಮೊದಲೇ ನಾನು ಕೇಳಿದ್ದೆ, ನಿಮಗೆ ಹ್ಯಾಂಗ್ರಿ ಅಂದರೆ ಏನೊಂದು ಗೊತ್ತುಂಟಾ ಅಂತ ಕೇಳಿದ್ದೆ ಅವರಿಗೆ. ಹ್ಯಾಂಗ್ರಿ ಅಂದರೆ ಹೊಟ್ಟೆ ಹಸಿವಾಗಿ ಭಾಷಣ ಕೇಳಲಿಕ್ಕೆ ಆಗೋದಿಲ್ಲ. ಆವಾಗ ನಿಮಗೆ ಕೋಪ ಬರ್ತದೆ, ಯಾರಪ್ಪ ಇದು ಬಂದು ಭಾಷಣ ಕೊಡಲಿಕ್ಕೆ ಶುರು ಮಾಡಿದ್ರು ಎಂದು. ದ್ಯಾಟ್ ಈಸ್ ನೋನ್ ಆ್ಯಸ್ ಹ್ಯಾಂಗ್ರಿ. ನಮ್ಮ ರೋಟ್ರಿ ಪುತ್ತೂರು ಸೆಂಟ್ರಲ್ ಅಧ್ಯಕ್ಷರಾದ ಅಶ್ರಫ್ರವರೇ, ಅಸಿಸ್ಟೆಂಟ್ ಗವರ್ನರ್ ಅವರಾದ ಸೂರ್ಯನಾಥ್ ಆಳ್ವಾರ್ ಅವರೇ, ವಲಯ ಸೇನಾನಿ ರಫೀಕ್ ದರ್ಬೆ ಅವರೇ, ಈ ಪುತ್ತೂರು ಸ್ವರ್ಣದ ಅಧ್ಯಕ್ಷರಾದ ಸುರೇಶ್ರವರೇ, ಅಧ್ಯಕ್ಷ ಪದವನ್ನು ಕೊಟ್ಟು ಬಿಟ್ಟ ರಾಜೇಶ್ ಬೆಜ್ಜಂಗಳವರವರೇ ಮತ್ತು ನಮ್ಮ ಕಾರ್ಯದರ್ಶಿಯವರಾದ ಶಂಕರ್ ಅವರೇ. I think today was one of the finest speeches given by an outgoing president. He said whatever problems came in front of him, he took it as an opportunity. That is one of the beautiful things that you have said during your course of your speech. And that should be a lesson for Ashraf Akka, because problems will come. Unless problems come, you will never be successful. It is said, if you have to fly a kite high up in the sky, you have to go against the wind. Only then you will be able to achieve something. I saw a beautiful sentence here. Rotary must be evolutionary at all times, revolutionary on occasions. That is, I don't prepare speeches. I just come and speak whatever comes to my mind. And usually my speech doesn't extend beyond 10 minutes. But today I saw this sentence. It's a beautiful sentence. That must have been maybe the start of the century of Rotary. Rotary started in 1905. And not much changes have taken place in Rotary until we came up to 2016. Lot of programs were there, but then we had the strict attendance rules, the weekly meetings. I remember when my father was in Rotary, I used to go to Rotary, one, because I could drive the car. Second, because we used to meet at Moti Mall, and for the dinner meeting, they used to give one piece of chicken. And going to Moti Mall was one of the luxurious hotels in Mangalore, and it was a good opportunity for us who never got a chance to, Mangalore was always like that. The hotels that they were there were Moini Villas or Taj Mahal, but going to Moti Mall was something great for us. Until 2016, nothing happened. There, before that, we used to go to clubs to make up our attendance, and there were rules saying that 60% you have got to be in the meeting place, and secretaries would be very, very strict. After 2016, they said,
you can meet only 2 times a month. 2 times a month. And all the people were very happy because one is that you save on the expenses. Now clubs have a very difficult time, meeting their budgets. I don't know how Saira did it last year. And if there were members who, if all the 100% of your members attend your meetings all the time, then I think you will have to increase your subscription by 2. Because the Rotary Cups survive, but those members who do not come to the meetings. Now, after that they said that attendance is not compulsory. But then the Rotary Pandit said, no, Rotary will close down. But in hind sense, now it is already almost 10 years, 8 years since that, those changes came into Rotary. And nothing has happened. Rotary has not closed down. Even though we have not been able to increase our membership beyond 1.2 million, Rotary is still doing great service to the humanity. Now, Ashraf Akka has got a challenge. How will he keep his flock together? How will he keep his members from not leaving the club? Because, there are other organizations like BNI, which is becoming more and more popular. More and more popular. Now, why did Rotary International do that? Because everybody who comes to Rotary comes with some intention or some, aspiration that he will get something out of Rotary. If I join on any organization, there is something that the organization should give me. If there is nothing, then I will definitely leave Rotary and go. The one factor that each of us will have to give to our new members is a feel-good factor. Feel-good factor. And if that feel-good factor is there, your members will remain in the organization forever. ನಮ್ಮ ಪೆಟ್ಸ್ ಕಾರ್ಯಕ್ರಮದಲ್ಲಿ 2020ರಲ್ಲಿ PRID ವೆಂಕಿ ಬಂದಿದ್ದರು. ಆವಾಗ ಅವರೊಂದು ಕಥೆಯನ್ನು ಹೇಳಿದರು, ಟೂತ್ಪೇಸ್ಟಿದು ಕತೆ ಹೇಳಿದರು. ಟೂತ್ಪೇಸ್ಟ್ 1856ರಲ್ಲಿ ದೇ ಕ್ರಿಯೇಟೆಡ್ ಕನ್ಸೆಪ್ಟ್ ಕಾಲ್ಡ್ ಬ್ರಷಿಂಗ್ ದ ಟೀತ್. ನಮ್ಮ ಇಂಡಿಯಾದಲ್ಲಿ ನಮ್ಮ ಗುಡಿ ಮೂಲಿಕೆ ಎಲ್ಲ ನಾವೆಲ್ಲ ಯಾವಾಗಲೂ ಬ್ರಷ್ ಮಾಡ್ತಿದ್ದೆವು. ಆದರೆ ಅಮೇರಿಕ ದೇಶಗಳಲ್ಲಿ ಅಂಥದ್ದು ಬ್ರಷಿಂಗ್ ಯುವರ್ ಟೀತ್ ವಿತ್ ದ ಟೂತ್ಪೇಸ್ಟ್ ಆರ್ ಬ್ರಷ್, ಇಟ್ ವಾಸ್ ನಾಟ್ ದೇರ್. And for 50-60 years, they started brushing their teeth. And in the early 1900s, they made a survey. How many people in the USA brush their teeth? And it was found that only 15% used to brush their teeth. Imagine, only 15%. After that, all the toothpaste companies like Colgate, Forans, everybody got together and said, we have to do something about it. We have to market it. And they said, if you brush your teeth every day, your teeth will become like pearls. All the girls will fall for you, or for the girls, all the boys will fall for you. And after 10 to 15 years, the people using the toothpaste, the percentage went up to 65%. But then the lion's share of the toothpaste sales went to one company called as Pepsodent. Now Colgate was, they were baffled. We are also making toothpaste as good as Pepsodent, but why are people not buying our toothpaste? Then they started,
analyzing. Here now also we have got competitors' activities, and we will analyze the other toothpaste. Then they found out that Pepsodent had got citric acid and mint oil. Citric acid will give that astringent feeling. As soon as you brush your teeth, you will get that feeling, that prickling feeling in your mouth. And mint oil will you give that menthol feeling in your mouth. Now, both these ingredients never helped in making your teeth clean, but they gave you a feel-good factor. Now, this is what we'll have to do in Rotary, because there are people from different aspects of life who come into Rotary, and if we have the same rule for everybody, they will not remain in Rotary. Like, for example, a person, he is wanting to do some particular project. He has to be selected to do that project. And, today I was sitting there, and your immediate past president Rajesh was whispering to me, Ashraf Akka is a person who has got the service in his blood. When he had the accident in 2022, it was he who took him to Mangalore in Rafiq Aka's car, and he was driving it. Now, all that is something, it naturally comes to them. If you can identify a person who can do those things, then Ashraf Akka will be a very, very successful president, and the Rotary Club of Puttur Central will become a Rotary Club like nobody else. It will be a great club. There are things when people can make a difference in the world. ಅಮೆರಿಕದಲ್ಲಿ ಒಬ್ಬರು ಡಾಕ್ಟರ್ ಇದ್ದರು. ಅವರ ಹೆಸರು ಸ್ಟೀವನ್ ಸಮಥಿಂಗ್, ಆ್ಯಂಡ್ ಹಿ ವಾಸ್ ಪಾರ್ಟ್ ಆಫ್ ದ CDC ಅಂದರೆ ಇಟ್ ಈಸ್ ಒನ್ ಆಫ್ ದ ಪಾರ್ಟ್ನರ್ಸ್ ಇನ್ ದ ನಮ್ಮ ಪೋಲಿಯೋ ನಿರ್ಮೂಲನೆಯಲ್ಲಿ 5 ಪಾರ್ಟ್ನರ್ಸ್ ಇದ್ದಾರೆ. CDC ಈಸ್ ಒನ್ ಆಫ್ ದ ಪಾರ್ಟ್ನರ್ಸ್, ಆ್ಯಂಡ್ ಅವರದೊಂದು ಆಫೀಸ್ ಇತ್ತು ಕರಾಚಿಯಲ್ಲಿ. ಕರಾಚಿ ಹ್ಯಾಡ್ ಅ ಪ್ಲೇಸ್, ನಿಮಗೆಲ್ಲರಿಗೆ ಈ ಧಾರಾವಿ ಎಂದು ಗೊತ್ತಿದೆ. ಧಾರಾವಿ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಲಮ್ಸ್ ಇನ್ ಇಂಡಿಯಾ. ಅಲ್ಲಿ ಇಟ್ ಈಸ್, ನೀವು ಒಳಗೆ ಹೋದರೂ ಉಂಟಲ್ಲ, ಅದು ನಿಮಗೆ ಹೊರಗೆ ಹೋಗಲಿಕ್ಕೆ ನಿಮಗೆ ಆಗೋದೇ ಇಲ್ಲ. ಅಷ್ಟೆಲ್ಲ ಸಣ್ಣ ಓಣಿ, ನಿಮಗೆ ಹೊರಗೆ ಬರಲಿಕ್ಕೆ ಆಗೋದೇ ಇಲ್ಲ. ಆ್ಯಂಡ್ ದೆರ್ ವಾಸ್ ಅ ಸಿಮಿಲರ್ ಪ್ಲೇಸ್ ಇನ್ ಕರಾಚಿ ವೇರ್ 44 million people were there. And in that area, child mortality, diseases, and people never even thought of investing something there, because it was something God-forsaken place. And this person was in Karachi. He said, why don't I do something for this? It was one person. He was working for CDC. He came into contact with soap manufacturing company, and he said, you have to finance us for an experiment for this place. And he selected a cross section of that place in Karachi, and for 1 year he gave a family 4 bars of soap. And in the next 1 year they said, you will have to wash your hands 3 times a day before you eat, and you will have to take a bath once a day. At the end of the year, the number of deaths, which was 1 in 10 children, used to survive. All the other 9 used to die. The pneumonia came down by 48%. All the other diseases also came down by 40%. Now, if one person can do such a vast difference in one community, why can't we as Rotarians do something? Now, we have got the TRF.
we can do so many projects. And I need not talk about TRF2 Rotarians of Puttur, because you have come up with the finest projects 3181 has ever done. Today, I am very, very happy that ಈ ಪುತ್ತೂರು ಸೆಂಟ್ರಲ್ಲಿಗೆ ಬಂದಿದೆ ಎಂದು ತುಂಬ ಖುಷಿ. ಇನ್ನೊಂದು ನೆಕ್ಸ್ಟ್ 3 ವರ್ಷಕ್ಕೆ ನಾನು DRFC ಆಗಿರ್ತೇನೆ. ಈ ನಾವು ರೋಟ್ರಿ ಫೌಂಡೇಶನ್ಗೆ ದೇಣಿಗೆಯನ್ನು ಕೊಟ್ಟರೆ ಅದು ನಮಗೆ ಪುನಃ ಬರ್ತದೆ, DDF ಆಗಿ ಬರ್ತದೆ, ಡಿಸ್ಟ್ರಿಕ್ಟ್ ಗ್ರ್ಯಾಂಟ್ ಮಾಡ್ಬೋದು, ಗ್ಲೋಬಲ್ ಗ್ರ್ಯಾಂಟ್ ಮಾಡ್ಬೋದು. ಈಗ ಜಸ್ಟ್ ನಮ್ಮ ಡಾಕ್ಟರ್ ಶ್ರೀಪತರಾಯರೊಂದು ದೊಡ್ಡದೊಂದು ಪ್ರಾಜೆಕ್ಟ್ ಕೂಡ ಈಗ ಮಾಡ್ತಾ ಇದ್ದಾರೆ. ಹಾಗೆ ನಾವು ಈ ವರ್ಷ ನಾವು TRFಗೆ ದೇಣಿಗೆಯಾಗಿ $3,31,000 ಆಲ್ರೆಡಿ ನಮ್ಮ ಕೇಶವರವರು ಕೊಟ್ಟಿದ್ದಾರೆ. ವಿಕ್ರಮ್ ಪೀರಿಯಡ್ಗೆ ನಾವು ಅದನ್ನು 5 ಲಕ್ಷ ದೇಣಿಗೆ ಮಾಡಬೇಕೆಂದು ನಾವು ಮನಸ್ಸು ಮಾಡಿದ್ದೇವೆ. ಆದರೆ ನಾವು ಮನಸ್ಸು ಮಾಡಿದ್ರೆ ಸಾಕಾಗೋದಿಲ್ಲ, ನೀವು ಮನಸ್ಸು ಮಾಡಬೇಕು. ಸಣ್ಣ ಸಣ್ಣ ಸ್ಟೆಪ್ ನಾವು ತಗೊಂಡ್ರೆ ಐ ಥಿಂಕ್ ಇಟ್ ವಿಲ್ ಬಿ ವೆರಿ ವೆರಿ ಈಸಿ ಫಾರ್ ಅಸ್. ಇಫ್ ಈಚ್ ಪರ್ಸನ್ in the district gives only $3 to the Rotary Foundation to the polio fund, we would have collected a lot of money. And that I request you, ನಮ್ಮ ಒಂದು ನೀವು $250 ನೀವು ಅಶ್ರಫ್ ಅಕ್ಕರಿಗೆ ಕೊಟ್ಟರೆ ಅವರ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಆಸ್ಕರ್ ಬರ್ತಾರೆ. ನಿಮ್ಮ ಕ್ರೆಡಿಟ್ ಕಾರ್ಡಲ್ಲಿ ನೀವು ಸ್ವೈಪ್ ಮಾಡಿದರೆ ಆಯಿತು. By July 31st, that will be one of your best projects. 100% of Puttur Central contributing to the polio fund is ನಿಮ್ಮ ಫೆದರ್ ಇನ್ ದ ಕ್ಯಾಪ್. ಲಾಸ್ಟಿಗೆ ಈ ವರ್ಷ ಎಂಡ್ ಆಗುವಾಗ ಉಂಟಲ್ಲ, ಎಷ್ಟು ಫೆದರ್ ಬರಬೇಕಂದ್ರೆ ಅಶ್ರಫ್ ಅವರಷ್ಟು ಒಂದು ಒಳ್ಳೆ ಅಧ್ಯಕ್ಷರು ಇಷ್ಟವರೆಗೆ ಬರಲಿಲ್ಲ ಅಂದಾಗಬೇಕು. ಸೊ ಐ ಆಮ್ ಶ್ಯೂರ್ ದಟ್ ಯು ವಿಲ್ really continue to do well, and I wish all the presidents all the presidents men and ಹೇಳ್ತಾರೆ ಅಂದರೆ your team all the best, and I am sure that you will continue to do what Rajesh has done during the last 1 year, and I wish you all the best. And ನಮ್ಮ ಸೂರ್ಯಣ್ಣದವರಿದ್ದಾರೆ, he will be mentoring you, he will be guiding you throughout the year, along with ನಿಮ್ಮ ಚಾರ್ಟರ್ ಸೆಕ್ರೆಟರಿ ಅವರೇ ಇದ್ದಾರೆ ನಿಮ್ಮೊಟ್ಟಿಗೆ ಆ್ಯಸ್ ಅ ಝೋನಲ್ ಕೋಆರ್ಡಿನೇಟರ್, ಝೋನಲ್ ಲೆಫ್ಟಿನೆಂಟ್. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಮನ ಮುಟ್ಟುವ ಅಸಿಸ್ಟೆಂಟ್ ಗವರ್ನರ್ ರೊಟೇರಿಯನ್ PHF ಮಿತ್ತಳಿಕೆ ಸೂರ್ಯನಾಥ್ ಆಳ್ವ ಇವರು 1964ರಲ್ಲಿ ಬಂಟ್ವಾಳ ತಾಲೂಕಿನ ಅಳಿಕೆ ಗ್ರಾಮದ ಮಿತ್ತಳಿಕೆಯಲ್ಲಿ ಜನಿಸಿದರು. ಕಡಾರು ಬೀಡು ಸಂಕಯ್ಯ ಆಳ್ವ ಮತ್ತು ಮಿತ್ತಳಿಕೆ ದೇವಕಿ S ಆಳ್ವರ ಸುಪುತ್ರ ಇವರು. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಅಳಿಕೆ ಸತ್ಯಸಾಯಿ ಸಂಸ್ಥೆಯಲ್ಲಿ ಪೂರ್ಣಗೊಳಿಸಿ ಪದವಿಯನ್ನು ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ಪಡೆದರು. ರೋಟರಿ ಕ್ಲಬ್ ಪುತ್ತೂರು ಪೂರ್ವದ ಸದಸ್ಯನಾಗಿ 1995ರಲ್ಲಿ ರೋಟರಿ ಸಂಸ್ಥೆಗೆ ಸೇರಿದ ಈ ಮಿತ್ತಳಿಕೆ ಆಳ್ವರವರು ತನ್ನ ವಿಶೇಷ ಸೇವಾ ಮನೋಭಾವದಿಂದ ರೋಟರಿ ಕ್ಲಬ್ ಪೂರ್ವದ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ 2007-2008ರಲ್ಲಿ ಅಧ್ಯಕ್ಷನಾಗಿ ಶ್ರೇಷ್ಠ ಕಾರ್ಯನಿರ್ವಹಿಸಿದರು. 1987ರಲ್ಲಿ ಪುತ್ತೂರಿನಲ್ಲಿ ವಿದ್ಯುತ್ ಗುತ್ತಿಗೆದಾರನಾಗಿ ತನ್ನ ವೃತ್ತಿಯನ್ನು ಪ್ರಾರಂಭಿಸಿ ಪ್ರಸ್ತುತ ಪುತ್ತೂರು ವಿದ್ಯುತ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ತಮ್ಮ ಹುಟ್ಟೂರಾದ ಅಳಿಕೆಯಲ್ಲಿ 1991ರಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಪ್ರಾರಂಭಿಸಿ ಅದನ್ನು ವಿಜೃಂಭಣೆಯಿಂದ ನಡೆಸುತ್ತಾ ಸೇವಾ ಮನೋಭಾವದಿಂದ ತನ್ನ ಗ್ರಾಮದ ದೇವಾಲಯಗಳಲ್ಲಿ ಸೇವೆಯನ್ನು ನಿರ್ವಹಿಸುತ್ತಿದ್ದಾರೆ. ಪುತ್ತೂರು ಚೇಂಬರ್ ಆಫ್ ಕಾಮರ್ಸ್ನ ಉಪಾಧ್ಯಕ್ಷರಾಗಿ, ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಸದಸ್ಯರಾಗಿ ಮತ್ತು ನರೇಂದ್ರ PU ಕಾಲೇಜಿನ ಆಡಳಿತ ಕಮಿಟಿಯ ಸದಸ್ಯರಾಗಿ ತಮ್ಮ ಶ್ರೇಷ್ಠ ಸೇವೆಯನ್ನು ನೀಡುತ್ತಿದ್ದಾರೆ. APMC ರೋಡ್ ಬಳಿಕ ಮಿತ್ತಳಿಕೆ ಆರ್ಕೇಡ್ ಸ್ಥಾಪಿಸಿ ತಮ್ಮ ವೃತ್ತಿಯನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ದಾರೆ. 1994ರಲ್ಲಿ ಶ್ರೀಮತಿ ಶಶಿಕಲಾ ಅವರನ್ನು ವಿವಾಹವಾಗಿ ಒಂದು ಗಂಡು ಮತ್ತು ಒಂದು ಹೆಣ್ಣು ಮಗುವನ್ನು ಪಡೆದಿದ್ದಾರೆ. ಮಗಳು ಇಂಜಿನಿಯರಿಂಗ್ ಪದವಿಯನ್ನು ಪೂರ್ಣಗೊಳಿಸಿ ವಿವಾಹವಾಗಿ ಒಂದು ಮೊಮ್ಮಗನನ್ನು ಪಡೆದಿದ್ದಾರೆ.
ಮಗನು MBBS ಪದವಿಯನ್ನು ಪೂರೈಸಿ MS ಪದವಿಯನ್ನು AJ ಆಸ್ಪತ್ರೆಯಲ್ಲಿ ಪಡೆಯುತ್ತಿದ್ದಾರೆ. ಪ್ರಸ್ತುತ ಪುತ್ತೂರು ದರ್ಬೆ CTO ರಸ್ತೆಯ ಜ್ಞಾನೋದಯದಲ್ಲಿ ನೆಲೆಸಿದ್ದಾರೆ. ಇವರ ಜೀವನದಲ್ಲಿ ಪ್ರೀತಿಯೇ ಪ್ರೀತಿ, ಸೇವೆಯ ಧರ್ಮ, ಸಾಧನೆಯೇ ಗುರಿಯಾಗಿದ್ದು ಇವರ ಜೀವನೋತ್ಸಾಹ, ಅವಿರತ ಶ್ರಮ ಮತ್ತು ಜನಸೇವೆ ಎಲ್ಲರಿಗೂ ಮಾದರಿಯಾಗಿದೆ. ಅವಕಾಶಕ್ಕಾಗಿ ಧನ್ಯವಾದಗಳು. He was born in 1978. He is the proud son of Sri Shivaram and Srimati Nayak of Ajariyu in Bantwala Taluk. He received his primary and secondary education in a rural environment and obtained his degree from Vivekananda College. He has master's degree in political science from Mangalore University. Mr. Vasant Nayak is a well-sought resource person in the cooperative sector and has successfully steered his cooperative with impressive growth since 2008. He believes that service to humanity is the best work of life and to practice this principle. He lives in Puttur Tenkila with wife Deepika and daughter Anagha. It is a matter of pride for us to have him as our Rotary member. Please welcome, sir. New member, Mr. Vasant Nayak Ajeru. ವಸಂತ ನಾಯಕ್ ಅಜೇರು ಇವರಿದೀಗ ಅಧಿಕೃತವಾಗಿ ನಮ್ಮ ರೋಟರಿ ಸೆಂಟ್ರಲ್ ಕ್ಲಬ್ಬಿನ ಸದಸ್ಯರಾಗಿ ಸೇರಿ ಪದಪ್ರದಾನ ಮಾಡಿದಂಥ PDG ರಂಗನಾಥ್ ಭಟ್ರೆ ಈಗ ತಾನೇ 24-25 ಅಧಿಕಾರ ಸ್ವೀಕರಿಸಿದಂಥ ಅಶ್ರಫ್ ರವರೇ 23-24 ಬಹಳಷ್ಟು ಉನ್ನತ ರೀತಿಯಲ್ಲಿ ನಡೆಸಿದಂಥ ರಾಜೇಶ್ ಬೆಂಗಳರವರೇ, ZL ರಫೀಕ್ ರವರೇ, ಇದನ್ನು ಹುಟ್ಟುಹಾಕಿದಂಥ ಸ್ವರ್ಣದ ಅಧ್ಯಕ್ಷರಾದಂಥ ಸುರೇಶ್ ರವರೇ, ಈ ಕ್ಲಬ್ಬಿನ ಕಾರ್ಯದರ್ಶಿ ವಸಂತ್ ಶಂಕರ್ ಅವರೇ, ಹಾಗೆಯೇ ಇಲ್ಲಿ ಸೇರಿರುವಂಥ ಎಲ್ಲ ರೋಟರಿ ಬಂಧುಗಳೇ, ಪ್ರಥಮವಾಗಿ ಹಿಂದಿನ ವರ್ಷ ರಾಜೇಶ್ ಬೆಜ್ಜಂಗಳರವರು ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಅದನ್ನು ಎಷ್ಟು ಕೂಲಾಗಿ ತೆಕ್ಕೊಂಡು ಹೋಗಿದ್ದಾರೆ ಅಂತ ಈಗ ಅವರ ಭಾಷಣದಲ್ಲಿ ಹೇಳಿದರು. ನಿಜವಾಗಿ ನನಗೂ ಅವರು JCಯ ಭಾಳಷ್ಟು ದೊಡ್ಡ ಲೀಡರ್. ಯಾಕೆಂದರೆ JC ಮಾತ್ರ ಅಲ್ಲ, ರೋಟ್ರಿಯಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಆನ್ಲೈನಲ್ಲಿ. ಅಂಥವರು ಈ ಕ್ಲಬ್ಬನ್ನು ಹೇಗೆ ನಡೆಸಬೇಕು ಅದಕ್ಕೇನು ಟ್ರೈನಿಂಗ್ ಬೇಕಾಗಿಲ್ಲ. ಯಾಕೆಂದರೆ 5ನೇ ವರ್ಷ ಜಸ್ಟ್ ಆದಷ್ಟೇ ಅದರಲ್ಲಿ ಅಷ್ಟು ಜ್ಞಾನಿಗಳಿದ್ದ ಕಾರಣ ಈ ಕ್ಲಬ್ಬು ಸುಸೂತ್ರವಾಗಿ ಖಂಡಿತವಾಗಿ ನಡೆದಿದೆ. ರಾಜೇಶ್ ಬೆಜ್ಜೆಗಳವರಿಗೂ ಮತ್ತು ಅವರ ಟೀಮಿಗೆ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ವಿಕ್ರಮ್ ದತ್ತರ್ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಮಾತ್ರವಲ್ಲ, ನನ್ನ ಪರವಾಗಿಯೂ ಅಭಿನಂದನೆಗಳು. ಹಾಗೆಯೇ ಮುಂದಿನ ವರ್ಷ ಅಧಿಕಾರ ಸ್ವೀಕರಿಸಿದಂಥ ಅಶ್ರಫ್ ರವರೇ, ನಿಮ್ಮ ಟೀಮು ಬಹಳಷ್ಟು ಮೇಲೆ ಹೋಗಲಿಕ್ಕೆ ಅವಕಾಶ ಖಂಡಿತ ಉಂಟು. ಯಾಕೆಂದರೆ ಕಡೇ ಕ್ಷಣದಲ್ಲಿ ಅವರು ಮೊದಲು ಬೇರೆ ಜನ ಆಗಿದ್ದು, ಕಡೇ ಕ್ಷಣದಲ್ಲಿ ಅವರು ಅಧ್ಯಕ್ಷ ಸ್ಥಾನಕ್ಕೆ ಒಪ್ಪಿಕೊಂಡ್ರು. ನನ್ನ ಹತ್ರ ಕೆಲವು ಸಲ ಹೇಳಿದ್ದಾರೆ, ನನಗೆ ಈ ವೇದಿಕೆ ಮಾತ್ರ ಕೆಲಸ ಎಲ್ಲ ಮಾಡ್ತೇನೆ, ಇದೆಲ್ಲ ನಿಮಗೆ ಆಗೋದಿಲ್ಲ ಅಂತ. ಬಟ್ ಮೊನ್ನೆ ನಾನು ನಮ್ಮ ಅಸೆಂಬ್ಲಿಯಲ್ಲಿ ನೋಡಿದೆ, ಅವ್ರು ಎಷ್ಟೊಂದು ಪರ್ಫೆಕ್ಟಾಗಿ ಇದ್ದಾರೆ ಅಂತ ಹೇಳಿದರೆ, ಇಲ್ಲಿ ಸಭಾ ಇದರಲ್ಲಿ
ಕೂತು ಅವರು ಪ್ರತಿಯೊಂದನ್ನು ಶುರುವಿಂದ ಲಾಸ್ಟ್ವರೆಗೆ ನೋಟ್ ಮಾಡ್ತಾ ಅದು ಹೇಗೆ ನಡಿಬೇಕಂತ ಅದು ನೋಡುವಾಗಲೇ ಗೊತ್ತಾಗ್ತಿತ್ತು. ಖಂಡಿತವಾಗಿಯೂ ನಿಮ್ಮ ಟೀಮು ಬಹಳಷ್ಟು ಎತ್ತರಕ್ಕೆ ಹೋಗ್ತದೆ. ಈ ಸ್ವರ್ಣದಿಂದ ಪ್ರಾಯೋಜಿತವಾದಂಥ ಕ್ಲಬ್ಬು ಸೆಂಟ್ರಲ್ ಇದು ಸ್ವರ್ಣ ಅಲ್ಲ, ಡೈಮಂಡ್ ಆಗಿ ಬರ್ತದೆ ಅಂತ ನಾನು ಖಂಡಿತವಾಗಿ ಹೇಳ್ತೇನೆ. ಅವರಿಗೆ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ವಿಕ್ರಮ್ ದತ್ ಮತ್ತು ನನ್ನ ವೈಯಕ್ತಿಕ ಪರವಾಗಿ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಇಂಟರ್ನ್ಯಾಷನಲ್ ಅಧ್ಯಕ್ಷರ ಈ ವರ್ಷದ ಥೀಮ್ ಮ್ಯಾಜಿಕ್ ಆಫ್ ರೋಟರಿ. ಖಂಡಿತವಾಗಿಯೂ ಕಾರ್ಯಕ್ರಮಗಳು ಆದಾಗ ಹೇಗೆ ಆಯ್ತು ಅಂತ ಗೊತ್ತಾಗ್ಬಾರ್ದು, ಅಷ್ಟು ಮ್ಯಾಜಿಕಲ್ಲಿ ಈ ವರ್ಷ ಖಂಡಿತ ನಮ್ಮ ಅಧ್ಯಕ್ಷರು ನಡೆಸ್ತಾರೆ. ಅವರ ಥೀಮಲ್ಲೇ ಮ್ಯಾಜಿಕ್ನಾಗೆ ಆಗಿದೆ ಅಂತ ಅದು ಮತ್ತೆ ಮತ್ತೆ ಹೇಳಿದರೆ ಬೇರೆ ಬೇರೆ ಕ್ಲಬ್ಗಳಲ್ಲಿ ಹೇಳಿ ಅದನ್ನು ಹೇಳೋದು ಅಷ್ಟು ಒಳ್ಳೆಯದಲ್ಲ. ಕಾರ್ಯಕ್ರಮಗಳು ಖಂಡಿತವಾಗಿಯೂ ಮ್ಯಾಜಿಕ್ಕಿನಂತೆ ಈ ಕ್ಲಬ್ಬಲ್ಲಿ ನಡೀತದೆ, ಅದು ನಮಗೆ ಧೈರ್ಯ ಉಂಟು. ಹಾಗೆಯೇ ನಮ್ಮ ಈ ವರ್ಷ 9ನೇ ನಮ್ಮ ಡಿಸ್ಟಿಕ್ 318 9ನೇ ವರ್ಷ. ಆ ಕಾರಣಕ್ಕಾಗಿ ನಮ್ಮ ವಿಕ್ರಮ್ ದತ್ರು ಗವರ್ನರ್ ಅವರು 9 ಪ್ರಾಜೆಕ್ಟನ್ನು ಹಮ್ಮಿಕೊಂಡಿದ್ದಾರೆ. ಇದೆಲ್ಲರಿಗೂ ಗೊತ್ತಿದ್ದ ವಿಷಯ. ಇದನ್ನು ಖಂಡಿತವಾಗಿಯೂ ನಮ್ಮ ಕ್ಲಬ್ಬಲ್ಲಿ ಸೆಂಟ್ರಲಲ್ಲಿ ಭಾಳ ಒಳ್ಳೆಯ ರೀತಿಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಮಾಡ್ತಾರೆ ಅಂತ ನಾನು ಆಶಿಸ್ತೇನೆ. ನಮ್ಮ ಆಶಯ ಸಂತೋಷ್ ಶೆಟ್ಟಿಯವರಿಂದ ಪ್ರಾರಂಭವಾದ ಸ್ಥಾಪಿಸಲ್ಪಟ್ಟಂಥ ಈ ರೋಟರಿ ಸೆಂಟ್ರಲ್, ಇದರಲ್ಲಿ ಅವರು ಹುಡುಕಿದ್ದು ರೋಟರಿಯಲ್ಲಿ ಅನುಭವ ಕಡಿಮೆ ಇದ್ದರು, ಹೊಸಬ್ರಾಗಿದ್ದರು, ಎಲ್ಲರೂ ಅನುಭವಿಗಳನ್ನೇ ಕರೆದಿದ್ದಾರೆ. ಚಂದ್ರಸ್ ರೈ ಅವರು ಆಗಲಿ, ಅವರ ಬ್ರದರ್ ಆಗಲಿ, ಚಂದ್ರಸ್ ರೈಯವರು ತುಳು ಅಕಾಡೆಮಿ ರಿಜಿಸ್ಟರ್ ಆಗಿದ್ದವರು. ರಾಜೇಶ್ ಬೆಜ್ಜಂಗಳರವರು JCಯಲ್ಲಿ ನಾನು ಕೆಲವು ಸ್ಪೀಚ್ಗಳನ್ನು ಪಬ್ಲಿಕ್ ಸ್ಪೀಚ್ಗಳನ್ನು ಕೇಳಿದ ಮೊದಲೇ ಅವರ ಪರಿಚಯ ಆಗಲೇ ಉಂಟು. ಪುತ್ತೂರಿನ ಪ್ರತಿಯೊಬ್ಬರಿಗೂ ಅವ್ರದ್ದು ಈ ಕ್ಲಬ್ಬಲ್ಲಿದ್ದ ಹೆಚ್ಚಿನವರದೆಲ್ಲ, ಯಾಕೆಂದರೆ ರೋಟ್ರಿಗೆ 5 ವರ್ಷ ಆದರೂ ಇಲ್ಲಿಯವರ ಅನುಭವಗಳು ನಮ್ಮಿಂದ ನಾವು 30 ವರ್ಷ ಆದವ್ರಿಗಿಂತ ಜಾಸ್ತಿ ಇದೆ. ಆದ ಕಾರಣ ಈ ಕ್ಲಬ್ಬಲ್ಲಿ ಪ್ರತಿಯೊಬ್ಬರು ಭಾಳಷ್ಟು ಮೇಲೆ ಕೊಂಡೋಗ್ಬೋದು ಕ್ಲಬ್ಬನ್ನು. ನಾವು ಸ್ವಲ್ಪನೇ ಜನ, ಈಗ ಪುತ್ತೂರು ಕ್ಲಬ್ ಆಗಲಿ, ನಮ್ಮ ಈಸ್ಟ್ ಆಗಲಿ, ಇದನ್ನು ಕಂಪೇರ್ ಮಾಡುವಾಗ ಜನ ಕಡಿಮೆ ಅಂತ ಕಾಣ್ಬೋದು. ಜನ ಕಡಿಮೆ, ಜನಸಂಖ್ಯೆ ಜಾಸ್ತಿ ಇದ್ದು ಪ್ರಯೋಜನ ಅಲ್ಲ, ಅದರಲ್ಲಿ ಇರುವ ಸಂಪನ್ಮೂಲ ವ್ಯಕ್ತಿಗಳು ಎಷ್ಟಿದ್ದಾರೆ, ಬೇರೆ ಬೇರೆ ಆ್ಯಕ್ಟಿವಿಟಿ. ಅಶ್ರಫ್ರವರು ಮೊದಲೇ ನಾನು ನೋಡ್ತಾ ಇದ್ದೆ ಈ ಕ್ಲಬ್ಬಿಗೆ ಬರುವಾಗ, ಯಾವುದೇ ಕಾರ್ಯಕ್ರಮಗಳಲ್ಲಿ ಅವರು ಕೆಲಸ ಮಾಡ್ತಾನೇ ಇದ್ದರು, ಯಾವುದೇ ಹುದ್ದೆ ತಗೊಂಡಿರಲಿಲ್ಲ. ಹಾಗೆ ಮೊನ್ನೆ ಅವರದ್ದು ನನ್ನ ಹತ್ರ ಹೇಳಿದ್ದು, ನನಗೆ ಹುದ್ದೆ ತಗೊಂಡು ಅಭ್ಯಾಸ ಇಲ್ಲ, ನಿಮಗೆ ಖಂಡಿತ ಆಗ್ತದೆ. ನಾನು ಅವಕಾಶನೂ ಇದು ಚಿಕ್ಕ ಕ್ಲಬ್ಗಳಲ್ಲಿ ನಮ್ಮ ಇದನ್ನು ಹೊರಗೆ ಹಚ್ಚಲಿಕ್ಕೆ ಬಹಳಷ್ಟು ಅವಕಾಶ, ಪ್ರತಿಯೊಬ್ಬರಿಗೂ ಅವಕಾಶ ಬರ್ತದೆ. ಹಾಗೆಯೇ ನಿಮಗೂ ಖಂಡಿತ ಮಾಡ್ತೀರಿ ಅಂತ ಅವತ್ತೇ ಹೇಳಿದ್ದೆ. ಈಗಂತೂ ಪೂರ್ತಿ ಧೈರ್ಯ ಬಂದಿದೆ ನನಗೆ. ಮತ್ತು ರೋಟ್ರಿಯಲ್ಲಿ ಆಗ ನಮ್ಮ ಅಲ್ಲಿ ಡೆಲ್ಲಿಯ ವಕೀಲರು ಇದ್ದರು, ನಮ್ಮ ಹತ್ರ ಹೀಗೇ ಮಾತಾಡಿ, ನಮ್ಮ ದಿವಾಕರ್ಯಗಳು ಇದು ರೋಟ್ರಿಯಲ್ಲಿ ಹೇಗೆ ಅಂತ ಹೇಳಿದರು. ನಾನು ಹೇಳಿದೆ, ರೋಟ್ರಿಯಲ್ಲಿ ಎಲ್ಲರೂ ಸಮಾನರು, ಎಲ್ಲರೂ, ಇಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ನಾವು ವಿ ಆರ್ ಫ್ರೆಂಡ್ಸ್. ನಮಗೆ ಫ್ರೆಂಡ್ಶಿಪ್ ಮತ್ತು ಫೆಲೋಶಿಪ್ಗೆ ಮಾತ್ರ ಇದು ರೋಟ್ರಿ. ಇಲ್ಲಿ ನಮ್ಮ ಯಾವುದು ನನ್ನ ಉದ್ಯೋಗ ಏನು, ಒಬ್ಬರು ಲಾಯರ್ ಆಗಲಿ, ಒಬ್ಬರು ಡಾಕ್ಟ್ರ್ ಆಗಲಿ, ಈ ಜನರಲ್ ಆಗಿ ಇದರಲ್ಲಿ ಡಾಕ್ಟ್ರ್ ಅಂದರೆ ಸ್ಪೆಷಲ್ ರೆಸ್ಪೆಕ್ಟ್, ಅಲ್ಲದ್ರೆ ಇಂಜಿನಿಯರ್ ಮತ್ತೊಬ್ಬರು, ಇಲ್ಲಿ ಎಲ್ಲರೂ ಸಮಾನರು. ಇಲ್ಲಿ ಪ್ರೀತಿ ವಿಶ್ವಾಸ ಮಾತ್ರ. ಯಾವುದೇ ಉದ್ಯೋಗ ಬೇಡ, ಉದ್ಯೋಗ ಅಲ್ಲ, ಅವರ ಅಂತಸ್ತಲ್ಲ, ಫೀಸ್ ಕಟ್ಟೋದು ಮಾತ್ರ ಅವರ ಕಂಪಲ್ಸರಿ ಡ್ಯೂಟಿ. ಫೀಸ್ ಕಂಪಲ್ಸರಿ ಡ್ಯೂಟಿ. ಮತ್ತು ಇದಕ್ಕೆಲ್ಲ ಈಗ ನಾನು ಮಾತಾಡಬಾರ್ದು, ರಂಗನಾಥ್ ಭಟ್ರು ಇದ್ದಾರೆ, ಅವರೇ ಹೇಳಿದರು, ಎಲ್ಲರೂ TRFಗೆ ಪೇಮೆಂಟು ಮತ್ತು ಪಲ್ಸ್ ಪೋಲಿಯೋ ಇದೆಲ್ಲ ಸೇವೆಗಾಗಿ. ಮತ್ತು TRFಗೆ ಬಂದದ್ದು ನಮಗೇನೆ ಬರ್ತದೆ. ಆಗ ಅದೇ ದಿವಾಕರ್ಗಳಿಗೆ ಇಲ್ಲಿ ಹೇಗೆ ಎಲ್ಲ ಕ್ರಮ ಯಾವುದಂತ ಹೇಳಿದ್ರು. ನಾನು ಹೇಳಿದೆ, ನನ್ನ ಬಿಸ್ನೆಸ್ಸಲ್ಲಿ
ನನ್ನ ಬಿಸ್ನೆಸ್ಸಲ್ಲಿ ಅದರಲ್ಲಿ ಸೀನಿಯರ್ ಕಾಂಟ್ರಾಕ್ಟ್ರು, ಜೂನಿಯರ್, ಹೊಸಬ್ರು, ಅದು ಇದು ಎಲ್ಲ ಬರ್ತದೆ. ಅಲ್ಲಾದರೂ ಅಡ್ವೊಕೇಟ್ಸೇ ಆದರೂ ಸೀನಿಯರ್ ಅಡ್ವೊಕೇಟ್, ಅದಕ್ಕೊಂದು ಸ್ಪೆಷಲ್. ಇಲ್ಲಿ ಯಾವುದೇ ಇಲ್ಲ, ಇಲ್ಲಿ ಎಲ್ಲರೂ ಸಮಾನರು. ಇಲ್ಲಿ ಸ್ನೇಹ ಮಾತ್ರ, ಫ್ರೆಂಡ್ಶಿಪ್ ಆ್ಯಂಡ್ ಫೆಲೋಶಿಪ್ಪು. ಅದ ಕಾರಣ ಎಲ್ಲರೂ ರೋಟ್ರಿಗೆ ಸೇರಿದ್ದು ಸ್ನೇಹಕ್ಕಾಗಿ, ಪ್ರೀತಿಗಾಗಿ. ಎಲ್ಲವೂ ಇದರಿಂದ ರೋಟ್ರಿಂದ ಬರ್ತದೆ ಅಂತ ಹೇಳ್ತಾ, ಸ್ನೇಹಕ್ಕೆ ಬಣ್ಣವಿಲ್ಲ, ಆದರೂ ಅದು ವರ್ಣಮಯವಾಗಿದೆ. ಸ್ನೇಹಕ್ಕೆ ಮುಖವಿಲ್ಲ, ಆದರೂ ಅದು ಸುಂದರವಾಗಿದೆ. ಸ್ನೇಹಕ್ಕೆ ಮನೆ ಇಲ್ಲ, ಆದರೆ ಅದು ನಿಮ್ಮ ಹೃದಯದಲ್ಲಿದೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ನೇರಾಗಿಲ್ಲಿ ನೆರೆದಕ್ಕಂತಲ್ಲ ರೋಟರಿ ಮಿತ್ರರೇ, ಜೋರ್ನಲ್ ಲೆಫ್ಟಿನೆಂಟ್ ರೊಟೇರಿಯನ್ ಮೊಹಮ್ಮದ್ ರಫೀಕ್ ದರ್ಬೆ, ಬಂಟ್ವಾಳ ತಾಲೂಕು ಕನ್ಯಾಣ ಬೈರಿಕಟ್ಟೆ ಜಲಂತಬೆಟ್ಟು ದಿವಂಗತ ಇಬ್ರಾಹಿಂ ಮತ್ತು ಪುತ್ತೂರು ತಾಲೂಕು ದರ್ಬೆ ಜುಬೈದರ್ ಅವರ ಇಬ್ಬರು ಗಂಡು ಮಕ್ಕಳಲ್ಲಿ ಎರಡನೇ ಮಗನಾಗಿದ್ದು ಪ್ರಸ್ತುತ ಪರ್ಲಡ್ಕ ಗೋಳಿಕಟ್ಟೆಯಲ್ಲಿ ವಾಸವಾಗಿದ್ದಾರೆ. ಸಂತ ಫಿಲೋಮಿನಾ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ತದನಂತರ ಮಂಗಳೂರಿನ ಇಂಪ್ಯಾಕ್ಟ್ ಇನ್ಸ್ಟಿಟ್ಯೂಟ್ನಲ್ಲಿ ಸೆಂಟ್ರಲ್ನಲ್ಲಿ AC ಕೋರ್ಸ್ ಮುಗಿಸಿದ್ದಾರೆ. ಈ ಮಧ್ಯೆ ವಾಸ್ತು ಮತ್ತು ಸಂಖ್ಯಾಶಾಸ್ತ್ರ ಕಲಿತು ಕರಗತ ಮಾಡಿಕೊಂಡರು. ವ್ಯಾವಹಾರಿಕ ಕ್ಷೇತ್ರದಲ್ಲಿ ಕಳೆದ 24 ವರ್ಷದ ಅನುಭವದೊಂದಿಗೆ ಬೆಳ್ಳಾರಿಯಲ್ಲಿ ಕರ್ನಾಟಕ ಇಂಜಿನಿಯರಿಂಗ್ ಮತ್ತು ಫರ್ನಿಚರ್ ವರ್ಕ್ ಪ್ರಾರಂಭದೊಂದಿಗೆ ಕಳೆದ 15 ವರ್ಷದಿಂದ ಪುತ್ತೂರಿನಲ್ಲಿ ರಾಯಲ್ ಫರ್ನಿಚರ್ಸ್ ಎಂಬ ಸಂಸ್ಥೆಯನ್ನು ಹುಟ್ಟಾಕಿದ್ದು ಹಲವು ಕಡೆಗಳಲ್ಲಿ ಪಾಲುದಾರರ ಮೂಲಕ ವ್ಯವಹಾರ ನಡೆಸಿಕೊಂಡು ಬರುತ್ತಿದ್ದಾರೆ. ಇವರ ಸಾಮಾಜಿಕ ಅನುಭವಗಳು: ಫಿಲೋಮಿನಾ ಕಾಲೇಜಿನಲ್ಲಿ ಶಾಲಾ ನಾಯಕನಾಗಿ, ಮುಕ್ರಂಪಾಡಿ ಮಸೀದಿ ಅಧ್ಯಕ್ಷರಾಗಿ, ದರ್ಬೆ ಮಸೀದಿ ಕಾರ್ಯದರ್ಶಿಯಾಗಿ, ಪುತ್ತೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದಲ್ಲಿ 4 ವರ್ಷ ಪ್ರಧಾನ ಕಾರ್ಯದರ್ಶಿಯಾಗಿ, ಆಲ್ ಇಂಡಿಯಾ ಕ್ರೈಮ್ ಪ್ರಿವಿಷನ್ ಸೊಸೈಟಿ ಚಂಡೀಗಢ ಇದರ ದಕ್ಷಿಣ ಕನ್ನಡ ಕಾರ್ಯಾಧ್ಯಕ್ಷರಾಗಿ, ಹಾವೇರಿಯಲ್ಲಿ ಪ್ರಾರಂಭವಾದ ನಮ್ಮ ಕರ್ನಾಟಕ ಒಕ್ಕೂಟ ಇದರ ರಾಜ್ಯಾಧ್ಯಕ್ಷರಾಗಿ, ಪುತ್ತೂರು ಸರ್ಕಾರಿ ಆಸ್ಪತ್ರೆಯ ಆರೋಗ್ಯ ಸಮಿತಿ ಸದಸ್ಯರಾಗಿ, ಕೋವಿಡ್-19 ಸಂದರ್ಭ ಶಾಸಕರ ವಾರ್ ರೂಮ್ ಸದಸ್ಯರಾಗಿ, ರೋಟರಿ ಕ್ಲಬ್ ಪುತ್ತೂರು ಸೆಂಟ್ರಲ್ನ ಸ್ಥಾಪಕ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರಾಗಿ ತಮ್ಮ ಸಾಮಾಜಿಕ ಅನುಭವವನ್ನು ಪಡೆದಿದ್ದು, ಪ್ರಸ್ತುತ ಶಿಕ್ಷಣ ಸಂಪನ್ಮೂಲ ಕೇಂದ್ರದ ಪುತ್ತೂರು ತಾಲೂಕು ಅಧ್ಯಕ್ಷರಾಗಿದ್ದುದಲ್ಲದೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಪುತ್ತೂರು ಇದರ ನಿರ್ದೇಶಕರಾಗಿದ್ದಾರೆ. ಇದೀಗ ರೋಟರಿ ಪುತ್ತೂರು ಸೆಂಟ್ರಲ್ ಇದರ ಮತ್ತು ರೋಟರಿ ಕ್ಲಬ್ ಪುತ್ತೂರು ಈಸ್ಟಿನ ವಲಯ ಸೇನಾನಿಗೆ ಆಯ್ಕೆಯಾಗಿದ್ದಾರೆ. ಅವಕಾಶಕ್ಕಾಗಿ ವಂದನೆಗಳು. ಧನ್ಯವಾದಗಳು ಸರ್. ರೋಟರಿ ನಾವೆಲ್ಲರೂ ಈಗೆಲ್ಲ ಬಂದಿದ್ದಾರೆ, ರೋಟರಿ ಕುಟುಂಬದವರು ಬಂದಿದ್ದಾರೆ, ಮಕ್ಕಳು ಬಂದಿದ್ದಾರೆ, ಫ್ಯಾಮಿಲಿಯವರು ಬಂದಿದ್ದಾರೆ. ರೋಟರಿ ಕಾರ್ಯಕ್ರಮ ನಡೀತಾ ಉಂಟು. ಏನು ಅಂತೇಳಿ ಎಲ್ಲರಿಗೂ ಗೊತ್ತಿಲ್ಲ, ಏನೋ ರೋಟರಿ ನಡೀತಾ ಇದೆ ಅಂತೇಳಿ. ರೋಟರಿ ನಮ್ಮನ್ನು ಬೆಳೆಸ್ತದೆ, ರೋಟರಿ ನಮ್ಮನ್ನು ಉಳಿಸ್ತದೆ, ಒಂದು ಊರಿನ ರಕ್ಷಣೆಯನ್ನು ರೋಟರಿ ಮಾಡ್ತದೆ. ಹೇಗೆ ಅಂತ ಹೇಳಿದರೆ, ರೋಟರಿ ನಮ್ಮನ್ನು ಉಳಿಸ್ತದೆ. ಹೇಗೆ ಉಳಿಸ್ತದೆ ಅಂತೇಳಿ, ನಮ್ಮನ್ನು ಒಂದು ಪ್ರಜೆಯಾಗಿ ಪ್ರಪಂಚದಲ್ಲಿ ನಮ್ಮನ್ನು ಗುರುತಿಸುವಂಥ ಒಂದು ವ್ಯಕ್ತಿಯಾಗಿ ಮಾಡೋದಿದ್ದರೆ ಅದು ರೋಟರಿಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾನೆ. ಯಾಕೆ ಅಂತ ಹೇಳಿದರೆ, ಈಗಾಗಲೇ ನಮ್ಮ ನಿರ್ಗಮತಿಗೆ ಅಧ್ಯಕ್ಷರಾದಂತಹ ರಾಜೇಶ್ ಬೆಜ್ಜಂಗಳವರವರು ರೋಟರಿಯಲ್ಲಿ ಪ್ರಪಂಚದಾದ್ಯಂತ 12 ಲಕ್ಷಕ್ಕಿಂತ ಅಧಿಕ ಸದಸ್ಯರು ಈ ರೋಟರಿ ಕ್ಲಬ್ಗಳಲ್ಲಿದ್ದಾರೆ. ಅದರಲ್ಲಿ ಈ ರೋಟರಿ ಏನು, ರೋಟರಿಯ ಕಂಪ್ಲೀಟ್ ವಿವರಣೆಯನ್ನು ತಿಳಿಬೇಕಾದರೆ ಅದರಲ್ಲಿ ಆನ್ಲೈನ್ ಕೋರ್ಸ್ ಇದೆ. 175 ಕೋರ್ಸನ್ನು ಅವರು ಈಗಾಗಲೇ ಮುಗಿಸಿದ್ದಾರೆ. 185ನೇ ರ್ಯಾಂಕನ್ನು ಪಡ್ಕೊಂಡಿದ್ದಾರೆ. ನಿಜವಾಗಲೂ ನಮ್ಮ ರೋಟರಿ ಕ್ಲಬ್ಬಿನ ಒಬ್ಬ ವ್ಯಕ್ತಿ ಈ ಥರ ಮಾಡೋದು ಅಂತ ಹೇಳಿದರೆ ಅದು ನಮಗೊಂದು ಹೆಮ್ಮೆಯ ವಿಷಯ. ಅದರಿಂದ ಪ್ರಪಂಚ ಇವತ್ತು ಅವರನ್ನು ಗುರುತಿಸಿದೆ ಸರ್. ಹಾಗಾದರೆ ರೋಟರಿ ನಮ್ಮನ್ನು ಉಳಿಸ್ತದೆ. ಯಾವ ರೀತಿ ಉಳಿಸ್ತದೆ? ರೋಟರಿ ನಮ್ಮನ್ನು ಅಂದರೆ
ನಮ್ಮ ಊರಿಗೆ ಏನಾದರೂ ಒಂದು ವ್ಯವಸ್ಥೆಗಳನ್ನು ಬೇಕು ಅಂತ ಹೇಳಿದ್ರೆ ಅದು ರೋಟರಿ ನಮಗೆ ಕೊಡ್ತದೆ. ಈಗಾಗಲೇ ನಮ್ಮ ಪುತ್ತೂರಿನಲ್ಲಿ 8 ರೋಟರಿ ಕ್ಲಬ್, ನೀವು ಸಾಧಾರಣ ನೋಡಿದರೆ ಭಾರತದಲ್ಲಿ ಒಂದು ಸಣ್ಣ ಒಂದು ತಾಲೂಕಿನಲ್ಲಿ 8 ರೋಟರಿ ಕ್ಲಬ್ ಎಲ್ಲಿ ಇರಲಿಕ್ಕಿಲ್ಲ. ನಮ್ಮ ಪುತ್ತೂರಲ್ಲಿ 8 ರೋಟರಿ ಕ್ಲಬ್ನಲ್ಲಿ 400ರಷ್ಟು ಸದಸ್ಯರಿದ್ದಾರೆ. ಪುತ್ತೂರಿಗೆ ಏನೆಲ್ಲ ಬೇಕು ವ್ಯವಸ್ಥೆ, ಕಣ್ಣಿನ ಆಸ್ಪತ್ರೆ ಬಂದಿದೆ, ಬ್ಲಡ್ ಬ್ಯಾಂಕ್ ಬಂದಿದೆ, ಡಯಾಲಿಸಿಸ್ ಸೆಂಟರ್ ಬಂದಿದೆ. ಇದೆಲ್ಲವೂ ಬಂದಿದ್ದರೆ ನಮ್ಮ ಊರಿಗೆ ರೋಟ್ರಿಯ ಆ ಒಂದು ಫಂಡಿನಿಂದ ಬಂದಿದೆ ಅಂತೇಳಿ ನಾವು ಹೆಮ್ಮೆ ಪಡಬೇಕು. ಈಗಾಗಲೇ ಜಾಂಬಿಯಾ ಎಂಬ ಒಂದು ದೇಶವನ್ನು ಮಲೇರಿಯಾ ಮುಕ್ತ ಮಾಡಲಿಕ್ಕೆ $1 ಮಿಲಿಯನ್ ಅಧಿಕ ಹಣವನ್ನು ರೋಟರಿ ಒದಗಿಸಿಕೊಟ್ಟಿದೆ. ನಮ್ಮ ರಂಗನಾಥ್ ಭಟ್ರು ಹೇಳಿದರು ನಿಮ್ಮ TRF ಫಂಡ್ ಅಂತೇಳಿ. ಈ TRF ಫಂಡ್ ಅಂದರೆ ಎಂಥದ್ದು? ಈ ಎಲ್ಲ ಪ್ರದೇಶಗಳಿಗೆ ನಮ್ಮ ಊರಿಗೆ ಬೇಕಾದಂತಹ ಎಲ್ಲ ಸವಲತ್ತುಗಳನ್ನು ತರಲಿಕ್ಕೆ ಈ ಫಂಡ್, ಅದಕ್ಕೆ ಏನಾದರೂ ಕೊಡಿ ಅಂತ ಹೇಳಿತ್ರಿ. ಅವರು ನಮ್ಮ ಅಧ್ಯಕ್ಷರಿಗೆ ಒಂದು ತಾಕೀತು ಮಾಡಿದರು, ನೀವು ಇದರಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಳ್ಬೇಕು ಅಂತೇಳಿ. ನಾವು ಹೆಮ್ಮೆ ಪಡಬೇಕು. ನಮ್ಮ ದಾನ ಧರ್ಮಗಳನ್ನು ಈ ಮೂಲಕ ಮಾಡಿದಾಗ ಎಲ್ಲ ಮುಟ್ಟುವ ಜಾಗಕ್ಕೆ ಮುಟ್ತದೆ. ನಮಗೆ ಬಹಳ ಸಂತೋಷ ಇದೆ. ಡಯಾಲಿಸಿಸ್ ಸೆಂಟರ್ ಮಹಾವೀರ ಆಸ್ಪತ್ರೆಯಲ್ಲಿ ಒಂದು ರೋಟರಿದೇ ಆಗಿದೆ. ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ 6 ಡಯಾಲಿಸಿಸ್ ಯಂತ್ರಗಳನ್ನು ನಮ್ಮ ರೋಟರಿ ಕ್ಲಬ್ಗಳು ಕೊಟ್ಟಿದೆ. ಅದಕ್ಕಾಗಿ ರೋಟರಿ ನಮ್ಮ ಊರನ್ನು ಉಳಿಸ್ತದೆ, ನಮ್ಮನ್ನು ಬೆಳೆಸ್ತದೆ, ಪ್ರಪಂಚದಾದ್ಯಂತ ಬೆಳೆಸ್ತದೆ. ಇದೆಲ್ಲವೂ ರೋಟರಿಯಿಂದ ಸಾಧ್ಯ. ಹೆಚ್ಚು ಅವಕಾಶ ಇಲ್ಲ, ಸಮಯದ ಅಭಾವಗಳು ಇದೆ. ಅದರ ಮಧ್ಯದಲ್ಲಿ ಅಧ್ಯಕ್ಷರಿಗೆ ಒಂದು ಅವಕಾಶ ಇದೆ. ಆ ಅಧ್ಯಕ್ಷರ ಬಗ್ಗೆ ಒಂದು ಮಾತುಗಳನ್ನು ನಾನು ಹೇಳಿ ಮುಗಿಸ್ತೇನೆ. ನಾನು ಸರ್ಕಾರಿ ಆಸ್ಪತ್ರೆ ಆರೋಗ್ಯ ರಕ್ಷಾ ಸಮಿತಿಯಲ್ಲಿ ಇರುವಾಗ ಕಾಡಿನ ಪ್ರದೇಶದಲ್ಲಿ ಒಂದು 3 ಜೀವಗಳು ಒಂದು 3-4 ವರ್ಷದಿಂದ ತಿನ್ನಲಿಕ್ಕೂ ಇಲ್ಲದ ಕಷ್ಟದಲ್ಲಿ ಇರುವಂಥ ಒಂದು ಪ್ರದೇಶದಲ್ಲಿ, ಯಾರೂ ನೋಡದಂಥ ಒಂದು ಜಾಗದ ಒಂದು ಪ್ರದೇಶದ ಒಂದು ಮಗಳು, ಒಂದು ತಾಯಿ ಮತ್ತು ಒಂದು ಅಜ್ಜಿ, 3 ಗಂಡಸರ ಆಸರೆ ಇಲ್ಲದಂಥ ವ್ಯಕ್ತಿಗಳನ್ನು ನೋಡಿ ಆ ಊರಿಗೆ ಹೋಗಿ ಕೂದಲುಗಳೆಲ್ಲ ಬಂದು ಉಗುರುಗಳೆಲ್ಲ ಬೆಳೆದಿಂದಂಥ ಒಂದು 3 ವ್ಯಕ್ತಿಗಳನ್ನು ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ಬೋದಂತ ಮೊದಲಾಗಿ ಆ ಪೇಷಂಟ್ಗಳನ್ನು ನಮ್ಮ ಶ್ರೀಪತಿರಾವರ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದರು, ಗೊತ್ತಿರ್ಬೋದು. ಅವರನ್ನು ಮತ್ತೆ ಹೆಚ್ಚಿನ ಚಿಕಿತ್ಸೆಗಾಗಿ ಅವರ ಒಂದು ಅವಸ್ಥೆಯಲ್ಲಿ, ಯಾಕೆಂದರೆ ತಲೆಯಲ್ಲಿ ಏನೆಲ್ಲ ಆಗ್ತಾಯಿತ್ತು, ಅವರ ಸರ್ಕಾರಿ ಆಸ್ಪತ್ರೆಗೆ ತಂದರು. ಅವರಲ್ಲಿ ಒಂದು ತಂಡ ಇದೆ, ವಿಕಾಯ ತಂಡ ಅಂತೇಳಿ ಒಂದು 400 ಸದಸ್ಯರ ತಂಡ. ಅವರು ಬಂದು ಅವರ ಕೂದಲುಗಳನ್ನೆಲ್ಲ ತೆಗೆದು ಉಗುರುಗಳನ್ನೆಲ್ಲ ತೆಗೆದು, ಒಂದು ಹುಡುಗಿ ಕೈಕಾಲು ಕಂಪ್ಲೀಟ್ ಬೆಂಡಾಗಿ, ಕಾಲು ಬೆಂಡಾಗಿತ್ತು. ಯಾವ ಸಂದರ್ಭದಲ್ಲಿ ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲದಂಥ ಒಂದು ವ್ಯವಸ್ಥೆಯಲ್ಲಿ ಇತ್ತು. 10 ದಿನಗಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಲ್ಲಿ ಟ್ರೀಟ್ಮೆಂಟು ಕೊಟ್ಟರು. ಇವರ ತಂಡ ಅಲ್ಲಿ ಅವರಿಗೆ ಸೇವೆ ಮಾಡಿ ಇವರನ್ನು ಕಣ್ಣೂರಿನ ನಿರಾಶ್ರಿತರ ಆಶ್ರಮಕ್ಕೆ ಕೊಂಡೋಗಿ ಬಿಟ್ಟರು. ಆ ಸಂದರ್ಭದಲ್ಲಿ ಅಲ್ಲಿ ಅವರಿಂದ ಏನೆಲ್ಲ ಮಾಹಿತಿಗಳನ್ನು ಪಡೆದು ಅವರ ಕುಟುಂಬದ ಯಾರಾದರೂ ಗಂಡಸರಿದ್ದಾರೆ ಅಂತೇಳಿ ಅಲ್ಲಿಯ ಪತ್ರಿಕೆಯಲ್ಲಿ ಇವರು ಪ್ರಕಟ ಮಾಡಿದರು. ಈ ಮಗು ಹುಟ್ಟಿದ ನಂತರ ತಂದೆ ಬಿಟ್ಟು ಹೋಗಿದ್ದರು, ಇವರು ಎಲ್ಲಿದ್ದಾರೆ ಅಂತೇಳಿ ಗೊತ್ತಿಲ್ಲದೆ ಆ ತಂದೆ ಪತ್ರದಲ್ಲಿ ನೋಡಿ ಬಂದು ಅವರಿಗೆ ಹಸರೆಯಾಗಿ ಆ ಮಹಿಳೆ ಆ ಕೈಕಾಲ ಸರಿದ ಮಳಿಗೆ ಹುಷಾರಾಗಿ ಆ ಮಹಿಳೆಗೆ ಮದುವೆ ಮಾಡುವಂಥ ಒಂದು ಫೋಟೋ ನಮಗೆ ಬಂತು. ಇದು ಈ ಸೇವೆ ಅಂತ ಹೇಳೋದು, ಅದರ ಹಿಂದಿನ ಘಟನೆಗಳು, ಅದರ ಒಕ್ಕಣೆ ಹೇಗಿದೆ, ಅದು ಎಲ್ಲಿಗೆ ಮುಟ್ಟಿತು ಅಂತ ಹೇಳಿದರೆ ಅಂದರೆ ಅಂಥ ಒಂದು ಸೇವೆ ಮಾಡಿದಂಥ ಅಧ್ಯಕ್ಷರು ನಮಗೆ ಇವತ್ತು ಸಿಕ್ಕಿದ್ದಾರೆ. ಮುಂದಿನ ಈ ರೋಟರಿಯಲ್ಲಿ ಎಲ್ಲ ವಿಧದಲ್ಲಿಯೂ ನಮಗೆ ಎಲ್ಲ ಸಹಕಾರದಲ್ಲಿಯೂ ರೋಟರಿಯನ್ನು ಯಾವ ರೀತಿ ಮುನ್ನಡೆಸಬೇಕೆಂಬ ಆ ಒಂದು ಹೆಜ್ಜೆಯನ್ನು ಅಧ್ಯಕ್ಷರು ತೆಗೊಳ್ತಾರೆ ಅಂತ ಹೇಳ್ತಾ 100% TRF ಫಂಡ್ ಎಲ್ಲ ವ್ಯವಸ್ಥೆ ನಮ್ಮಲ್ಲಿ ಮಾಡ್ತಾರಂತೇಳಿ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ರೋಟರಿ. ಕಳೆದ ವರ್ಷ ಜಿಲ್ಲಾ ಯೋಜನೆಯಾದ ಅಂಗನವಾಡಿ ಅಭಿವೃದ್ಧಿ ಅಂಗವಾಗಿ 10 ಅಂಗನವಾಡಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಪ್ರಸ್ತುತ ಅದನ್ನು ಮುಂದುವರಿಸುತ್ತಿದ್ದು ಈ ವರ್ಷ ಅಂಗನವಾಡಿಗೆ ಕುರ್ಚಿಗಳನ್ನು ವಿತರಿಸುತ್ತಿದ್ದು ಪ್ರಸ್ತುತ ಅದನ್ನು ಪ್ರದೀಪ್ ಪೂಜಾರಿ ಅವರು ಸ್ವೀಕರಿಸಬೇಕಾಗಿ ಈ ಮೂಲಕ ವಿನಂತಿಸುತ್ತಿದ್ದೇನೆ. ಚಿಕಿತ್ಸೆಯನ್ನಿತ್ತ ವೈದ್ಯರಿಗಿಂತಲೂ ಆರೋಗ್ಯ ಕಾಳಜಿಯಲ್ಲಿ ನಮ್ಮನ್ನು ಮನೆ ಮಂದಿಯಂತೆ ನೋಡಿಕೊಳ್ಳುವ ದಾದಿಯನೆಂದರೆ ಅದು ದೇವತಾ ಸ್ವರೂಪಿ ಎನ್ನುವುದುಂಟು. ಅಂತಹ ಪುಣ್ಯದ ಕಾರ್ಯದಲ್ಲಿ ತಮ್ಮ ಬದುಕನ್ನೇ ಮುಡಿಪಾಡಿಸೆಂದು ದಶಕಗಳ ಕಾಲ ವೃತ್ತಿಯನ್ನೇ ದೇವನನ್ನು ನಂಬಿ ಅಪಾರ ಜನಸಾಮಾನ್ಯರಲ್ಲಿ ಅಚ್ಚಳಿಯದ ಛಾಪು ಉಳಿಸಿದ ಶ್ರೀಮತಿ ರೇವತಿ ಅವರಿಗೆ ಅಭಿಮಾನದಿಂದ ಸಮರ್ಪಿಸುವ ಸನ್ಮಾನ ಪತ್ರ.
ಆದರಣೀಯರೇ, ಸೇವಾವಧಿಯಲ್ಲಿ ಪುತ್ತೂರಿನ ಅನೇಕ ಭಾವ ಮೂಡಿಸಿ ಕರ್ತವ್ಯದ ಮಹತ್ವವನ್ನು ಸಾರಿ ಯುವ ಜನರಿಗೆ ಮಾರ್ಗದರ್ಶಿಯಾಗಿ ನಮ್ಮ ಸಂಸ್ಥೆಯ ಸಕ್ರಿಯ ಸದಸ್ಯರಾಗಿದ್ದು ಕೊರೋನಾ ಮಹಾಮಾರಿಯ ಸಂದರ್ಭದಲ್ಲಿ ದೈವಾಧೀನರಾಗಿರುತ್ತಾರೆ. ಅವರ ಸ್ಮರಣಾರ್ಥ ದತ್ತಿನಿಧಿಯನ್ನು ಸ್ಥಾಪಿಸಲಾಗಿದ್ದು ಇದರ ಮೂಲಕ ಪ್ರತಿ ವರ್ಷ 5 ವಿದ್ಯಾರ್ಥಿಗಳಿಗೆ ನಗದು ಸಹಾಯವನ್ನು ನೀಡುತ್ತಾ ಬಂದಿದ್ದೇವೆ. ಈ ವರ್ಷವೂ ಈ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಈ ಯೋಜನೆಗೆ ಅವರ ಧರ್ಮಪತ್ನಿ ಶ್ರೀಮತಿ ನಳಿನಾಕ್ಷಿ ಮತ್ತು ಮಕ್ಕಳು ಸಹಕರಿಸ್ತಾ ಇದ್ದಾರೆ. 5 ವಿದ್ಯಾರ್ಥಿಗಳು ಹೆಸರು ಕರೆದಾಗ ಬಂದು ನಗದು ಪುರಸ್ಕಾರವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. DRF ರೋಟರಿಯ DRF ನಿಧಿಯು ರೋಟರಿಯ ಪ್ರಮುಖ ಅಂಗಗಳಲ್ಲಿ ಒಂದು. ಈ ವರ್ಷದಲ್ಲಿ DRF ನಿಧಿ ಮತ್ತು ಪೋಲಿಯೋ ನಿಧಿಗೆ 100% ದೇಣಿಗೆ ನೀಡುವುದಾಗಿ ತೀರ್ಮಾನಿಸಲಾಗಿದೆ. ಸರ್ವ ಸದಸ್ಯರು ಇದಕ್ಕೆ ಸಹಕಾರವನ್ನು ನೀಡುತ್ತಿದ್ದಾರೆ. ಇನ್ಸ್ಟಾಲೇಷನ್ ಆಫೀಸರ್ ಅವರು ಈಗಾಗಲೇ ಹೇಳಿದ ಹಾಗೆ ನಮ್ಮ ಕ್ಲಬ್ಬಿನ ಗರಿಷ್ಠ ದೇಣಿಗೆಯನ್ನು ನೀಡುವುದಾಗಿ ನಾವು ನಿಮಗೆ ಆಶ್ವಾಸನೆ ನೀಡುತ್ತೇವೆ. ಈಗಲೇ ನಮ್ಮ ಕ್ಲಬ್ಬಿನ 40% ಸದಸ್ಯರು ದೇಣಿಗೆ ನೀಡಿರುತ್ತಾರೆ. ಸಹಕರಿಸಿದ ಎಲ್ಲರಿಗೂ ವಂದನೆಗಳು. ಸದಸ್ಯರೇ, ನಮ್ಮ ಕ್ಲಬ್ನ ಸದಸ್ಯರಾದ ಮಿತ್ರರು ರೋಟರಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ವಲಯ ಮಟ್ಟದಲ್ಲಿ ವಿವಿಧ ಅಧಿಕಾರದ ಸ್ಥಾನಗಳಿಗೆ ರೋಟರಿ ಜಿಲ್ಲಾ ಗವರ್ನರಿಂದ ನೇಮಕಗೊಂಡಿರುತ್ತಾರೆ. ಇಂದಿನ ಈ ಸಂಭ್ರಮದ ಕಾರ್ಯದಲ್ಲಿ ಅವರನ್ನು ಅಭಿನಂದಿಸಲು ಸಂತೋಷಪಡುತ್ತೇನೆ. ನಮ್ಮ ಅತಿಥಿ ಪದಗ್ರಹಣ ಅಧಿಕಾರಿಗಳಾದ ರೋಟರಿಯನ್ ರಂಗನಾಥ್ ಭಟ್ ರವರು ಹೂ ನೀಡುವ ಮೂಲಕ ಅಭಿನಂದಿಸಬೇಕಾಗಿ ವಿನಂತಿಸುತ್ತೇನೆ. ರೋಟರಿಯನ್ ರಾಜೇಶ್ ಬೆಜ್ಜಂಗಳ ಇವರು ರೋಟರಿಯ ಪ್ರಮುಖ ಆಕ್ಷನ್ ಗ್ರೂಪ್ 3181 ವಾಟರ್ ಸ್ಯಾನಿಟೇಷನ್ ಹೆಲ್ತ್.
ಮಾತೃ ಸಂಸ್ಥೆಯ ನಿಟ್ಟಿನಲ್ಲಿ ಈ ಒಂದು ಅವಕಾಶ ನೀಡಿರುವುದಕ್ಕೆ ರೋಟರಿ ಕ್ಲಬ್ ಸೆಂಟ್ರಲ್ ಇದಕ್ಕೆ ನಾನು ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ಇವಾಗಲೇ ರೊಟೇರಿಯನ್ ಅಶ್ರಫ್ರವರ ಪರಿಚಯ ಮಾಡುವಾಗ ಅವರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿರುವುದನ್ನು ಈಗಾಗಲೇ ಉಲ್ಲೇಖಿಸಿದರು. ನಾವು ಕೂಡ ಅವ್ರ ಜೊತೆ ಒಂದೆರಡು ದಿವಸ ಕಲಿಯುವಾಗ ಅವರು ಈ ಸಮಾಜದೊಂದಿಗೆ ಕೆಲಸ ಮಾಡಿರುವಂತಹ ಅನೇಕ ಸಂದರ್ಭಗಳನ್ನು ನಾನು ಸಹ ನೋಡಿದ್ದೇನೆ. ಮುಂದಿನ ದಿನಗಳಲ್ಲಿ ಅವರಿಗೆ ಶುಭವಾಗಲಿ ಅಂತ ಹಾರೈಸ್ತಾ ಅವಕಾಶಕ್ಕಾಗಿ ವಂದನೆಗಳು. ಥ್ಯಾಂಕ್ ಯು. ಆತ್ಮೀಯರೇ, ಪ್ರತಿಷ್ಠಿತ ಪುತ್ತೂರು ರೋಟರಿ ಸಂಸ್ಥೆಯ ಅಧ್ಯಕ್ಷನಾಗಿ ಪುತ್ತೂರಿನ ಜನತೆ ರೋಟರಿಯ ಮೇಲೆ ಇಟ್ಟಿರುವ ಗೌರವಕ್ಕೆ ಚ್ಯುತಿ ಬಾರದಂತೆ ಹಾಗೂ ಕಳೆದ 5 ವರ್ಷಗಳಿಂದ ಅಭಿವೃದ್ಧಿ ಪಡುತ್ತಾ ಸಾಗುತ್ತಿದೆ. ಪುತ್ತೂರಿನ ಜನತೆಯ ಹಾಗೂ ನಮ್ಮ ಸದಸ್ಯರ ನಿರೀಕ್ಷೆಗಳನ್ನು ಗಮನದಲ್ಲಿಟ್ಟುಕೊಂಡು ಸಂಸ್ಥೆಯ ಸದಸ್ಯರ ಆಶಯಕ್ಕನುಗುಣವಾಗಿ ಹಾಗೂ ಸಂಸ್ಥೆಯ ಹಿರಿಯರ ಆಶೋತ್ತರಗಳಿಗೆ ಸರಿಯಾಗಿ ಹಾಗೂ ನ್ಯಾಯಯುತವಾಗಿ ನಿರ್ವಹಿಸಲು ನಾನು ಇಷ್ಟಪಡುತ್ತೇನೆ. ಡಿಸ್ಟ್ರಿಕ್ಟ್ ಗವರ್ನರ್ ರೊಟೇರಿಯನ್ ವಿಕ್ರಮದತ್ತ ಅವರ 9 ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ಗಳನ್ನು ಹಮ್ಮಿಕೊಂಡಿರ್ತಾರೆ ಹಾಗೂ ನಮ್ಮಿಂದ ಹಲವಾರು ನಿರೀಕ್ಷೆಗಳನ್ನು ಇಟ್ಟಿರುತ್ತಾರೆ. ಅದರಲ್ಲಿ ಒಂದಷ್ಟು ನಿರೀಕ್ಷೆಗಳನ್ನು ಸಕಾರಗೊಳಿಸುವ ಪ್ರಾಮಾಣಿಕ ಪ್ರಯತ್ನ ನಮ್ಮ ತಂಡದ್ದು ಆಗಿರುತ್ತದೆ. ಹೆಚ್ಚಾಗಿ ಅಂಗನವಾಡಿ ಅಭಿವೃದ್ಧಿ ಮತ್ತು ಮಕ್ಕಳ ಏಳಿಗೆ ಕಾರ್ಯ, ಶಾಲಾ ಮಕ್ಕಳಿಗೆ ಮೆಂಟಲ್ ಹೆಲ್ತ್ ಬಗ್ಗೆ ಮಾಹಿತಿಗೇಡು, ರೋಡ್ ಸೇಫ್ಟಿ ಮುಂತಾದವುಗಳ ಕಾರ್ಯರೂಪಕ್ಕೆ ತರುವಲ್ಲಿ ಹೆಚ್ಚಿನ ಗಮನ ಹರಿಸುತ್ತೇವೆ ಎಂದು ಹೇಳಲು ಇಷ್ಟಪಡುತ್ತೇನೆ. ಈ ರೋಟರಿ ಕ್ಲಬ್ಬಲ್ಲಿ ನಾನು ಚಾರ್ಟರ್ಡ್ ಸದಸ್ಯನಾಗಿ ಸೇರಿದ ನಂತರ ನಾನು ರೋಟ್ರಿ ಕ್ಲಬ್ ಅಂತೇಳಿ ನನ್ನ ಮನಸ್ಸಲ್ಲಿದ್ದದ್ದು ಅದೇನೋ ಒಂದು ರೀತಿಯ ಕ್ಲಬ್ ಆಗಿರ್ಬೋದು ಅಂತೇಳಿ. ಆದರೆ ನಾನು ಆ ಕ್ಲಬ್ಬಿಗೆ ಸೇರಿದ ನಂತರ ಸದಸ್ಯರ ಪರಿಚಯಗೊಂಡಾಗ ಅಲ್ಲಿ ಸಿಕ್ಕಿದಂತಹ ಸ್ನೇಹಕೂಟ ಅಲ್ಲದೆ ಸ್ನೇಹಿತರು ದಿನದಿನಕ್ಕೆ ಹೆಚ್ಚಾಗುತ್ತಾ ನನಗೆ ನನ್ನ ಈ ಸಂದರ್ಭದಲ್ಲಿ ಕೂಡ ಗುರುತಿಸುವಂಥ ಸ್ನೇಹಿತರು ನನಗೆ ಸಿಕ್ಕಿದ್ದಾರೆ. ಆದರೆ ನನ್ನ ಸಾಮಾಜಿಕ ಸೇವೆಯ ಸಂದರ್ಭದಲ್ಲಿ ನನಗೆ ಪರಿಚಯದಂತಹ ವೈದ್ಯರುಗಳಾಗಲಿ ಅಲ್ಲದೆ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಾಗಲಿ ಇಲ್ಲವೇ ನಾವು ಯಾವ ರೀತಿಯಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭಿಸಿದಾಗ ನಮಗೆ ಸಹಕಾರ ಕೊಟ್ಟಂತಹ ಹಲವಾರು ಈ ಕೊರೋನಾ ಸಂದರ್ಭದಲ್ಲಿ ನಮಗೆ ಮೃತಪಟ್ಟವರ ಶವ ಸಂಸ್ಕಾರ ಮಾಡಬೇಕು ಅಂತಾದರೆ ನಮಗೆ PPE ಕಿಟ್ನ ಅಗತ್ಯ ಇತ್ತು. ಆಗ ನಮ್ಮ ಮುಂದಕ್ಕೆ ಬಂದದ್ದು ಇದೇ ರೋಟರಿ ಸಂಸ್ಥೆ. ನಾವು ಜಾತಿ ಮತ ಭೇದವಿಲ್ಲದೆ SKSF ಎಂಬ ವಿಕಾಯ ಸಂಘಟನೆಯನ್ನು ಸೇರಿಕೊಂಡು ಹಲವಾರು ಶವ ಸಂಸ್ಕಾರವನ್ನು ನಾವು ಮಾಡಿದ್ದೇವೆ. ಆದರೆ ನಮಗೆ ಪೂರಕವಾಗಿ ವಾಹನದ ವ್ಯವಸ್ಥೆ ಆಗಲಿ, ಆ್ಯಂಬುಲೆನ್ಸಿನ ವ್ಯವಸ್ಥೆ ಆಗಲಿ, ಅಲ್ಲದೆ ಆ ಸಂದರ್ಭದಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತಂಥವರು ನಮಗೆ ನಮ್ಮ ಈ ಚಾರ್ಟರ್ಡ್ ಅಧ್ಯಕ್ಷರಾದಂತಹ ಸಂತೋಷ್ ಶೆಟ್ಟಿ ಅವರು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಆ ಸಂದರ್ಭದಲ್ಲಿ ಪೊಲೀಸರ ಪೆಟ್ಟು ತಿನ್ನಲಿಕ್ಕೆ ನಮಗೆ ಸಾಧ್ಯವಾಗದ ಸಂದರ್ಭ. ಯಾಕೆ ಅಂತ ಹೇಳ್ತಾನೆ, ನಾವು ಎಲ್ಲೂ ಕೂಡ ಹೋಗಬಾರ್ದು, ಆದರೆ ನಮಗೆ ಹೋಗಬೇಕು ಅಂತಾದರೆ ಪಾಸ್ ಬೇಕಿತ್ತು. ಆ ಪಾಸಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥವರು ನಮ್ಮ ಸಂತೋಷ ಸಹಾಯಕ ಆಯುಕ್ತರಲ್ಲಿ ಹೇಳಿ ನಮಗೆ ಪುತ್ತೂರು ನಾವು ಮೆಡಿಚೈನ್ ಎಂಬ ಚೈನ್ ಸಂಸ್ಥೆಯನ್ನು ಮಾಡಿಕೊಂಡು 10 ಜನರಿಗೆ ನಮಗೆ 6 ತಿಂಗಳ ಕಾಲ ಪಾಸಿನ ವ್ಯವಸ್ಥೆ ಮಾಡಿ ಅದನ್ನು ಕಾರಲ್ಲಿ ಹೋಗುವುದಾದರೂ ಕೂಡ ನಮಗೆ ವ್ಯವಸ್ಥೆ ಆಗ್ತಿತ್ತು. ಅದನ್ನು ತೋರಿಸಿದಾಗ ನಮ್ಮ ಆರಕ್ಷಕರು ನಮಗೆ ರಕ್ಷಣೆಯನ್ನು ಸಹ ಕೊಡ್ತಾಯಿದ್ದರು. ಅದಕ್ಕೆ ನಾನು ಅವರಿಗೆ ನನ್ನ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತೇನೆ. ಮತ್ತೊಂದು ವಿಷಯ ಅಂತ ಹೇಳಿದರೆ, ನಾನು ಈ ವರ್ಷ ಈ ಅಧ್ಯಕ್ಷ ಸ್ಥಾನದಲ್ಲಿ ಬರುವಂಥವನಲ್ಲ. ಆದರೆ ಅಚಾನಕ ರೀತಿಯಿಂದಾಗಿ ಈ ಸಲದ RI ಅಧ್ಯಕ್ಷ ಸ್ಟೆಫಾನಿ ಆರ್ಚಕರವರ ಅಂತಾರಾಷ್ಟ್ರೀಯ ಧ್ಯೇಯ ದ ಮ್ಯಾಜಿಕ್ ಆಫ್ ರೋಟ್ರಿ
ವಾಕ್ಯದಲ್ಲಿ ಸಾಮಾಜಿಕ ಜಾಗೃತಿ, ಶೈಕ್ಷಣಿಕ, ಆರೋಗ್ಯ, ಪರಿಸರ, ಕಾನೂನು ಜಾಗೃತಿ ಮೂಡಿಸುವವರ ಆದ ಕರ್ತವ್ಯ ಆಗಿತ್ತು. ಅದೇ ರೀತಿ ಈ ಸಲ ಅಧ್ಯಕ್ಷ ಸ್ಥಾನದಲ್ಲಿ ಕೂತಿರಬೇಕಂತವರು ಅವರ ಅಶೋಕ್ ನಾಯ್ಕರವರು. ಆದರೆ ಅವರಿಗೆ ಅವರ ಉದ್ಯೋಗದ ನಿಮಿತ್ತ ನಮ್ಮ ಕ್ಲಬ್ಬಿಗೆ ಸರಿಯಾದ ರೀತಿಯಲ್ಲಿ ಬರಲಿಕ್ಕೆ ಸಾಧ್ಯವಾಗದ ಒಂದು ಸಂದರ್ಭ ಅವರು ತಿಳಿಸಿದಾಗ ನಾವು ನಮ್ಮ ರೋಟರಿ ಸಂಸ್ಥೆಯಲ್ಲಿ ಸದಸ್ಯರ ಒಮ್ಮತದಂತೆ ನನ್ನನ್ನು ಆಯ್ಕೆ ಮಾಡಿದರು. ಆದರೆ ಆ ಆಯ್ಕೆ ಮಾಡೋ ಸಂದರ್ಭದಲ್ಲಿ ನಾನು ಸ್ವಲ್ಪ ಹಿಂಜರಿದೆ. ಆದರೆ ನಮ್ಮ ಕ್ಲಬ್ಬಿನ ಸದಸ್ಯರು ನನಗೆ ಆತ್ಮಧೈರ್ಯವನ್ನು ಕೊಟ್ಟು, ನೀವು ಚಂದವಾಗಿ ಚೊಕ್ಕವಾಗಿ ನೀವು ಮುನ್ನಡೆಸ್ತೀರಾ, ನಮಗೆ ವಿಶ್ವಾಸವಿದೆ, ನೀವು ಒಪ್ಪಿಕೊಳ್ಳಿ ಅಂತ ಹೇಳಿಕೊಂಡಾಗ ನನ್ನ ಸದಸ್ಯರ ಎಲ್ಲರ ಒಮ್ಮತದಿಂದ ಆಯ್ಕೆಯಾಗಿ ಈಗ ನಿಮ್ಮ ಮುಂದೆ ನಿಂತಿರುತ್ತೇನೆ. ಅದಕ್ಕೆ ನಾನು ನಮ್ಮ ಕ್ಲಬ್ಬಿನ ಸದಸ್ಯರನ್ನು ಮೊಟ್ಟ ಮೊದಲಾಗಿ ನಾನು ಅಭಿನಂದಿಸ್ತೇನೆ. ರೋಟರಿ ಕ್ಲಬ್ ಮತ್ತು ನಮ್ಮ ವರ್ಷ ಒಬ್ಬ ಅನುಭವಿ ಅಸಿಸ್ಟೆಂಟ್ ಗವರ್ನರಾಗಿ ನಮಗೆ ಮಿತ್ತಲಿಕ್ಕೆ ಸೂರ್ಯನಾಥ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ರೋಟರಿ ನಡೆ ತುಂಬ ಸಹಕಾರಿ ಆಗೋದು ಖಂಡಿತ. ಯಾಕೆಂದರೆ ಯಾವುದೇ ಅಂಜಿಕೆ ಅಳುಕಿಲ್ಲದೆ ಯಾವಾಗ ಬೇಕಾದರೂ ನಮ್ಮ ಸಮಸ್ಯೆಗೆ ಅಥವಾ ಡೌಟ್ಸ್ ಇದ್ದರೂ ಸಹಾಯ ಮಾಡ್ತಾರೆ. ಈ ಸಂದರ್ಭದಲ್ಲಿ ಹಾಗೆ ನಿಮಗೆ ಯಾರಾದರೂ ಬಗ್ಗೆ ಅವರಿಗೆಲ್ಲ ಹೇಳಲು ನಾನು ಅವರಿಗೆ ನನ್ನ ಅಭಿನಂದನೆಗಳು ನಾನು ತಿಳಿಸ್ತಾ ಇದ್ದೇನೆ. ಯಾವಾಗಲೂ ನಮಗೆ ನಗುಮುಖದ ಒಬ್ಬ ZL ಸಿಕ್ಕಿರ್ತಾರೆ. ಅವರು ಬೇರೆ ಯಾರೂ ಅಲ್ಲ, ನನ್ನ ಆತ್ಮೀಯ ಸ್ನೇಹಿತ, ನಮ್ಮ ಕ್ಲಬ್ಬಿನ ಸದಸ್ಯರಾದಂತಹ ರೊಟೇರಿಯನ್ ರಫೀಕ್ ದರ್ಬರ್ ಅವರು ಕೂಡ ನನಗೆ ಅವರು ಆಸ್ಪತ್ರೆ ಸಮಿತಿಯಲ್ಲಿ ಇದ್ದಾಗ 2 ಗಂಟೆ ರಾತ್ರಿಗೂ 3 ಗಂಟೆ ರಾತ್ರಿಗೂ ಅಪಘಾತವಾದ ಸಂದರ್ಭದಲ್ಲಿ ಯಾರು ನಮ್ಮನ್ನು ಕರೆದಾಗ ನನಗೆ ಆಸ್ಪತ್ರೆಗೆ ಹೋಗಬೇಕು ಅಂತ ಆದರೆ ಅವರ ಸಹಾಯ ಬೇಕಿತ್ತು. ಯಾವ ಹೊತ್ತಲ್ಲಿ ಬೇಕಾದರೂ ನಾನು ಫೋನ್ ಮಾಡಿದರು, ಅವರು ಫೋನಿಗೆ ನನಗೆ ಮಾನ್ಯತೆ ಕೊಟ್ಟು ನನಗೆ ಸಹಾಯ ಮಾಡ್ತಿರೋದು. ಅದೇ ಸಂದರ್ಭವನ್ನು ನಾನು ಮುಂದೆ ಕೂಡ ನಮ್ಮ ಕ್ಲಬ್ನಲ್ಲಿ ಕೂಡ ಇನ್ನು ಮುಂದೆ ಕೂಡ ಅವರ ಸಹಾಯವನ್ನು ನಾನು ಯಾಚಿಸ್ತಾ ಇದ್ದೇನೆ. ಅವರ ಸಹಕಾರ ಎಂದಿಗೂ ನಾನು ಬಯಸ್ತಾ ಇದ್ದೇನೆ. ರಫೀಕ್ ಸರ್ ಅವರ ಮತ್ತೊಂದು ವಿಷಯ ಅಂತ ಹೇಳಿದರೆ, ನನಗೆ ನಿಮ್ಮ ಭೂಮಿ ನಮ್ಮ ಕೃಷಿ ಅಂತ ಹೇಳಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ನಮಗೆ ಡಿ ಜಿ ಆಗಿ ಇರುವಂಥವರು ನಮ್ಮ ರೊಟೇರಿಯನ್ ರಂಗನಾಥ್ ಭಟ್ರವರು. ಆಗ ಅವರು ಬಂದು ನನಗೆ ಕೊಟ್ಟಂತಹ ಆ ಒಂದು ಸಲಹೆ ಸೂಚನೆಗಳನ್ನು ಅವರು ನನಗೆ ಕೊಟ್ಟಂಥ ಧೈರ್ಯವನ್ನು ಅದನ್ನು ಮುಂದೆ ಕೂಡ ನಾನು ಪಾಲಿಸಿಕೊಂಡು ಬರ್ತೇನೆ ಅಂತೇಳಿ ಅವರಿಗೆ ನಾನು ವಿಶ್ವಾಸ ಕೊಟ್ಟಿದ್ದೆ. ಆಗ ಅವರು ಹೇಳಿದರು, ನೀವು ಮುಂದೊಂದು ಸಲ ನೀವು ಚುಕ್ಕಾಣಿ ಹಿಡಿಯುವಂಥವರೇ ಅಂತ ಹೇಳಿದರು. ಆಗ ಈಗ ನನಗೊಂದು ಅಧ್ಯಕ್ಷ ಸ್ಥಾನ ಒದಗಿ ಬಂದಾಗ ನಾನು ಪದಗ್ರಹಣ ಮಾಡಬೇಕು ಅಂತಂದರೆ ನನಗೆ ಪದ ಸ್ವೀಕಾರ ಮಾಡಿಸಿಗೆ ಅವಕಾಶವನ್ನು ಕೇಳಿಕೊಂಡಾಗ ನಮ್ಮ ಕ್ಲಬ್ಬಲ್ಲಿ ರಂಗನಾಥ್ ಭಟ್ರನ್ನೇ ನಾನು ಆಯ್ಕೆ ಮಾಡಿದ್ದೆ. ಅವರು ಬಂದು ನನಗೆ ಪದ ಸ್ವೀಕಾರವನ್ನು ವಹಿಸಿಕೊಟ್ಟಿದ್ದಾರೆ. ಅವರಿಗೂ ನಾನೊಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಮತ್ತು ಹೆಚ್ಚೇನು ಹೇಳಲು ಮಾತನಾಡೋದಿಲ್ಲ, ಸಮಯದ ಅವಕಾಶ ಇದೆ. ಆದರೆ ನನ್ನ ಕ್ಲಬ್ಬಲ್ಲಿ ನಾನು ಬಂದಾಗ ನನಗೆ ಹಲವಾರು ಸದಸ್ಯರ ಪರಿಚಯ ಆಗಿತ್ತು. ಅದರಲ್ಲಿ ಒಬ್ಬ ನನ್ನ ಆ ಒಂದು ಸಂದರ್ಭದಲ್ಲಿ ಸಿಕ್ಕಿದಂಥ ಒಬ್ಬರು ಅಂದರೆ ನನ್ನ ಹಿರಿಯ ವ್ಯಕ್ತಿತ್ವ ಇರುವಂತಹ ನಮ್ಮ ರಮೇಶ್ ರೈ ಬೋಲಡಿಯವರು. ಅವರು ಅಮೇರಿಕ ಪ್ರವಾಸ ಹೋಗಿ ಬಂದಾಗ ನಮಗೆ ಅವರ ಆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಅದು ಅವರ ವಿಶೇಷತೆಯನ್ನೆಲ್ಲ ಹೇಳಿದಾಗ ನಮಗೆ ತುಂಬ ಒಂದು ಆಸೆ ಆಗಿತ್ತು, ನಮಗೆ ಕೂಡ ಆ ಕಡೆ ಹೋಗುವಂಥದ್ದು. ಆದರೆ ದೇವರು ಅದನ್ನು ಒದಗಿ ಬಂದಲ್ಲಿ ಹೋಗುವಂಥ ಭಾರತೀಯ ಸೇನೆಯಲ್ಲಿ 8 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿಗೊಂಡು ಬಳಿಕ ಸುಲ್ತಾನ ದೇಶದ ರಕ್ಷಣಾ ಸಚಿವಾಲಯದಲ್ಲಿ ಕೇಂದ್ರ ಕಚೇರಿಯಲ್ಲಿ ಸುಮಾರು 35 ವರ್ಷಗಳ ಕಾಲ ಹಿರಿಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ತಾಯ್ನಾಡಿಗೆ ಮರಳಿ ಕಳೆದ 15 ವರ್ಷಗಳಲ್ಲಿ ಪ್ರಕ್ರಿಯೆ ಕೃಷಿಕನಾಗಿ ಸಮಾಜ ಸೇವಾ ಚಟುವಟಿಕೆಯಲ್ಲಿ ಗುರುತಿಸಿಕೊಂಡಿದ್ದಂತಹ ರಮೇಶ್ ರೈ ಬೋಲಡಿಗೆ ನನ್ನ ಅಭಿನಂದನೆಗಳು ಸರ್. ನಮ್ಮ PDG ಅವರಿಂದ ಒಂದು ಹೂ ತಗೊಳ್ಬೇಕು ಅಂತೇಳಿ ತಗೊಂಡು ಗೌರವ ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಸರ್. ಬನ್ನಿ. ಕೊನೆಯಲ್ಲಿ ನನಗೆ ಈ ಸಲ ಮತ್ತೊಂದು ಧೈರ್ಯ ಅಂತ ಹೇಳಿದರೆ ನನ್ನ ಕಾರ್ಯದರ್ಶಿ ವಸಂತ್ ಶಂಕರ್ ಅವರು, ರೊಟೇರಿಯನ್ ವಸಂತ್ ಶಂಕರ್ ಅವರು ಸಿಕ್ಕಿದೆ ನನ್ನ ಸೌಭಾಗ್ಯ ಅಂತ ಹೇಳಬೇಕು. ಯಾಕಂತ ಹೇಳಿದರೆ ನನ್ನ ಕಲಿಕೆ SLC, ಅವರು ಗ್ರ್ಯಾಜುಯೇಟ್. ಆದರೆ ನನಗೆ ಬೇಕಾದ ಸಂದರ್ಭದಲ್ಲಿ ಯಾವುದೇ ಮಾಹಿತಿ ಇದನ್ನು ಅದನ್ನು ಸರಿ ಮಾಡಿಕೊಡುವಂಥವರು ನನಗೆ ಕಾರ್ಯ. ಅದೇ ರೀತಿ ನನಗೆ ಸಿಕ್ಕಿದಂಥ ಮತ್ತೊಬ್ಬರು
ಕೋಶಾಧಿಕಾರಿ ನವೀನ್ ಚಂದ್ರ ನಾಯ್ಕ, ಅದೇ ನನ್ನ ಎಲ್ಲ ಬಾಕಿ ಎಲ್ಲ ತಂಡದವರಿಗೂ, ಅದೇ ರೀತಿ ನನಗೆ ಧೈರ್ಯ ತುಂಬಿದಂತಹ ಎಲ್ಲ ಸದಸ್ಯರಿಗೂ, ನಾನು ಆಹ್ವಾನ ಕೊಟ್ಟು ಕರೆಗೆ ನನ್ನ ಇಲ್ಲಿ ಬಂದು ಸೇರಿದಂತಹ ಎಲ್ಲ ರೊಟೇರಿಯನ್ಗಳು ಹಾಗೂ ಕುಟುಂಬಸ್ಥರು, ಅಲ್ಲದೆ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರಿಗೂ ಬಂದದಕ್ಕಾಗಿ ನಾನು ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ಒಂದೇ ಹೇಳ್ತಾ ನನ್ನ ಮಾತಿಗಾಗಿ ವಿರಮಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ರೋಟ್ರಿ. ಎಲ್ರಿಗೂ ನಮಸ್ಕಾರಗಳು. ನಾನು ಕಳೆದ ವರ್ಷ ತಾನೇ ರೋಟ್ರಿಗೆ ಸೇರಿದವ. ಬಹುಶಃ ಮ್ಯಾಜಿಕ್ ಆಫ್ ರೋಟ್ರಿ ನನ್ನನ್ನು ಈ ವರ್ಷ ಕಾರ್ಯದರ್ಶಿಯನ್ನಾಗಿ ಮಾಡಿದೆ ಅಂತ ಕಾಣ್ತಾ ಇದೆ. ಪ್ರಮಾಣ ವಚನ ಸ್ವೀಕಾರ ತನ್ನನ್ನು ರೋಟರಿಯ ಧ್ಯೇಯಗಳಿಗೆ ಸಮರ್ಪಿಸಿಕೊಳ್ಳುವ ಒಂದು ಮುಖ್ಯ ಭಾಗ ಎಂದು ನಾನು ನಂಬುತ್ತೇನೆ. ಅದನ್ನು ನೆರವೇರಿಸಲು ನಮ್ಮ ಆಹ್ವಾನವನ್ನು ಮನ್ನಿಸಿ ಪ್ರಮಾಣ ವಚನ ಬೋಧಿಸಿದ ನಮ್ಮ PDG ಮೇಜರ್ ಡೋನರ್ ರಂಗನಾಥ್ ಭಟ್ ರವರಿಗೆ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತಿದ್ದೇನೆ ಸರ್. ತನ್ನ ಮನೆಯ ಮುಖ್ಯ ಕಾರ್ಯಕ್ರಮವನ್ನು ಮುಂದೂಡಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವ ನಿಮಗೆ ನಾವೆಲ್ಲ ಋಣಿಯಾಗಿದ್ದೇವೆ. ನಮ್ಮ AG ಸೂರ್ಯನಾಥ ಆಳ್ವರು ಉತ್ಸಾಹದ ಚಿಲುಮೆಯಂತಿದ್ದು ನಮ್ಮ ಆಹ್ವಾನವನ್ನು ಮನ್ನಿಸಿ ಹೊಸ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಿದ್ದಾರೆ. ಸರ್, ನಿಮಗೆ ಮನದುಂಬಿ ವಂದಿಸ್ತಾ ಇದ್ದೇನೆ. ನಮ್ಮ ಸದಸ್ಯರೇ ಆಗಿರುವ ನೂತನ ಝೋನಲ್ ಲೆಫ್ಟಿನೆಂಟ್ ರೊಟೇರಿಯನ್ ಮೊಹಮ್ಮದ್ ರಫೀಕ್ ರದ್ದು ಒಂದು ಬಹುಮುಖ ವ್ಯಕ್ತಿತ್ವ. ಈ ಸಭೆಯಲ್ಲಿ ನಮಗೆಲ್ಲ ಶುಭ ಹಾರೈಸಿದ ನಿಮಗೆ ಅಂತರಾಳದ ನಮನಗಳು. ರೋಟರಿಯಲ್ಲಿ ತೊಡಗಿಸಿಕೊಂಡಿರುವ ಇಲ್ಲಿ ಉಪಸ್ಥಿತರಿರುವ ನಮ್ಮ ಪೇರೆಂಟ್ ಕ್ಲಬ್ಬಿನ ಪ್ರೆಸಿಡೆಂಟ್ ಆಗಿರುವಂತಹ ಸುರೇಶ್ P ಅವರೇ, ನಿಮಗೆ ಧನ್ಯವಾದಗಳು. ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವಂಥ ಹಿರಿಯ ರೊಟೇರಿಯನ್ ಶ್ರೀಯುತ KR ಶೆಣೆಯವರೇ, ನಿಮಗೆ ಧನ್ಯವಾದಗಳು. ವಿವಿಧ ಪುತ್ತೂರಿನ ಹಾಗೂ ನೆರೆಹೊರೆಯ ವಿವಿಧ ರೋಟರ್ ಕ್ಲಬ್ಗಳಿಂದ ಆಗಮಿಸಿದಂತಹ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳೇ, ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ವಿವಿಧ ಕ್ಲಬ್ಗಳಿಂದ ಲಯನ್ಸ್ ಹಾಗೂ ಬೇರೆ ಕ್ಲಬ್ಗಳಿಂದ ಕೂಡ ನಮ್ಮ ಆಹ್ವಾನವನ್ನು ಮನ್ನಿಸಿ ಇವತ್ತು ಈ ಸಭೆಗೆ ಹಾಜರಿದ್ದು ನಮ್ಮ ಸಭೆಗೆ ಮೆರುಗನ್ನು ನೀಡಿದ್ದೀರಿ. ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇನ್ನು ಪಗಲಿರುಳ್ ಸುರಿವ ಜಿನುಂಗಿನ ತಣಿಂ ಎನ್ನ ಮನಂ ಬೇಸತ್ತುದು ಅಂಥದರಿನೇನಾನು ಮುಂದು ನಲ್ಗತೆಯಂ ಪೇಳ ಅಂತ ಹೇಳುವ ಮುದ್ದಣ ಮನೋರಮೆಯರ ಸಲ್ಲಾಪದ ವಾಕ್ಯ ನನಗೆ ನೆನಪಾಗ್ತಾ ಇದೆ. ಯಾಕೆಂದರೆ ಬಹಳ ಮಳೆ ಬರ್ತಾ ಇದ್ದರೂ ಕೂಡ ಸಲ್ಲಾಪದಲ್ಲಿ ತೊಡಗದೆ ನಮ್ಮ ಆಹ್ವಾನವನ್ನು ಮನ್ನಿಸಿ ನೀವೆಲ್ಲ ರೋಟ್ರಿಯವರು ಹಾಗೂ ರೋಟ್ರಿಯೇತರ ಎಲ್ಲ ಆಹ್ವಾನಿತರು ನಮ್ಮ ಬಂಧುಗಳು ಇಲ್ಲಿ ಬಂದಿದ್ದೀರಿ. ನಿಮಗೆಲ್ಲರಿಗೂ ಮನದಾಳದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇನ್ನು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಬಂಧುಗಳಿಗೆ, ರೋಟರಿ ಮಿತ್ರರಿಗೆ ಧನ್ಯವಾದಗಳು. ಈ ಸಭೆಯನ್ನು MC ಮಾಡಿ ಸುಸೂತ್ರವಾಗಿ ನಡೆಸಿಕೊಟ್ಟಂತಹ ಭಾರತೀಯ ರೈ ಹಾಗೂ ಚಂದ್ರಹಾಸ್ ರೈ ಇವರಿಗೂ ಧನ್ಯವಾದಗಳನ್ನು ತಿಳಿಸಬಯಸ್ತೇನೆ. ಪತ್ರಕರ್ತರಿಗೆ ಹಾಗೂ ಮಾಧ್ಯಮದವರಿಗೆ ಧನ್ಯವಾದಗಳು.